ಅವರಿವತ್ತು ಕವಿರಾಜ ಮಾರ್ಗ ಪೂರ್ವದ ಸಾಹಿತ್ಯದ ಕುರಿತು ನಮಗೆ ಉಪನ್ಯಾಸವನ್ನು 2 ಅವಧಿಗಳಲ್ಲಿ ಉಪನ್ಯಾಸವನ್ನು ನೀಡುವುದಕ್ಕಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವಿಭಾಗದ ಅಧ್ಯಾಪಕ ಬಂಧುಗಳಿದ್ದೀರಿ, ವಿದ್ಯಾರ್ಥಿ ಮಿತ್ರರಿದ್ದೀರಿ, ಸಂಶೋಧನಾರ್ಥಿಗಳಿದ್ದೀರಿ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಉಪನ್ಯಾಸವನ್ನು ನೀಡಬೇಕು ಅಂತ ಹಿರಿಯರಲ್ಲಿ ವಿನಂತಿಸ್ತಾ ಇದ್ದೇನೆ. ಸಾಹಿತ್ಯದ ಬಗೆಗೆ ಕೆಲವು ಮಾತುಗಳನ್ನು ನಾವಿವತ್ತು ಗಮನಿಸಬೇಕು. ನೀವೆಲ್ಲ ಕನ್ನಡ ಸಾಹಿತ್ಯ ಇತಿಹಾಸವನ್ನು ಓದಿದಂಥವರಿದ್ದೀರಿ, ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದಿದಂಥವರಿದ್ದೀರಿ. ಹಾಗೆ ಕನ್ನಡ ಭಾಷಾ ವಿಷಯಕವಾಗಿ ಕನ್ನಡ ಭಾಷೆಯ ವಿವಿಧ ಹಂತಗಳನ್ನು ನೀವು ಗಮನಿಸಿದಂಥವರಿದ್ದೀರಿ. ಆದ್ದರಿಂದ ನಿಮಗೆ ನಾನು ಪ್ರತ್ಯೇಕವಾಗಿ ಯಾವುದಾದರೂ ಹೀಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಪೂರ್ವದ ಹಳಗನ್ನಡ ಎಂಬ ಮಾತನ್ನು ಹೇಳಿದರೆ ಅಥವಾ ಪಂಪಯುಗ, ಪಂಪ ಪೂರ್ವಯುಗ ಇಂಥ ಮಾತುಗಳನ್ನೇನಾದರೂ ಬಳಸಿದರೆ ಅದಕ್ಕೆ ಅರ್ಥ ಏನೆಂಬಂಥದ್ದು ನನಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ. ಅದಕ್ಕೆ ನಾನು ಬೇರೆ ವಿವರಣೆಗಳನ್ನು ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ. ನಾವು ಕವಿರಾಜ ಮಾರ್ಗ ಎಂಬುದಾಗಿ ಹೇಳ್ತೇವೆ. ಅದು ಕನ್ನಡದ ಅತ್ಯಂತ ಪ್ರಾಚೀನ ಗ್ರಂಥ, ಉಪಲಬ್ಧ ಗ್ರಂಥಗಳಲ್ಲಿ ಅತ್ಯಂತ ಪ್ರಾಚೀನವಾದಂತಹದ್ದು ಎಂಬುದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆದ್ದರಿಂದ ಯಾವುದಾದರೂ ಇತಿಹಾಸದ ವಿಷಯವನ್ನು ನೋಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ಗುರುತು ಏನಾದರೂ ಬೇಕಲ್ಲ. ಆ ಗುರುತನ್ನು ಹೇಳುವಂತಹ ಸಂದರ್ಭದಲ್ಲಿ ನಾವು ಕವಿರಾಜ ಮಾರ್ಗ ಎಂಬುದಾಗಿ ಹೇಳುವುದು ಅಷ್ಟೇ ಹೊರತು ನಮ್ಮ ಸಾಹಿತ್ಯ ರಚನೆ ಆಗ್ತಾ ಬಂದಂತಹ ಸಂದರ್ಭದಲ್ಲಿ ಕವಿರಾಜ ಮಾರ್ಗ ಒಂದು ಐತಿಹಾಸಿಕವಾದಂತಹ ಮಹತ್ವವುಳ್ಳ ಗ್ರಂಥ ಆಗಬೇಕು ಎಂಬುದಾಗಿ ಅವರು ರಚನೆ ಮಾಡಿದಂತಹದ್ದೇನೂ ಅಲ್ಲ. ಪಂಪ ಭಾರತ ಆದರೂ ಅಷ್ಟೇ, ನಾನು ಒಂದು ಐತಿಹಾಸಿಕ ಸ್ಥಾನವುಳ್ಳಂತಹ ಗ್ರಂಥವನ್ನು ರಚನೆ ಮಾಡಬೇಕು ಅಂತ ಆ ಥರ ರಚನೆ ಮಾಡಿದಂಥದ್ದಲ್ಲ. ಅವನ ಕಾಲದಲ್ಲಿ ಅವನಿಗೆ ಏನು ತೋರ್ತದೋ ಅದನ್ನು ಆತ ಕೊಟ್ಟಿದ್ದಾನೆ, ಏನು ಅಗತ್ಯ ಅಂತ ಕಾಣ್ತದೋ ಅದನ್ನು ಮಾಡಿದ್ದಾನೆ. ಆ ಕಾಲದಲ್ಲಿ ಇನ್ನೂ 10 ಹಲವು ಜನ ಸಾಹಿತ್ಯಕ್ಕಾಗಿ ಕೆಲಸ ಮಾಡಿದಂತಹದ್ದಿರ್ಬೋದು, ಶಾಸ್ತ್ರ ಸಾಹಿತ್ಯಕ್ಕಾಗಿ ಕೆಲಸ ಮಾಡಿದಂಥವರಿರ್ಬೋದು. ಆದರೆ ನಾವಿವತ್ತು ಅವರನ್ನು ಪರಿಗಣಿಸ್ತಾ ಇಲ್ಲ. ಯಾಕೆಂದ್ರೆ ಅವರ ಹೆಸರುಗಳು ನಮ್ಗೆ ಗೊತ್ತಿಲ್ಲ ಎಷ್ಟೋ ಜನರು. ಹಾಗಾದ್ರೆ ಹೆಸರು ಗೊತ್ತಿರುವಂಥವರ ಬಗೆಗೆ ಮಾತ್ರ ಹಾಗಿರಬಹುದು ಹೀಗಿರಬಹುದು ಎಂಬಂತಹ ಕೆಲವು ಊಹೆಗಳನ್ನು ಮಾಡ್ತೇವೆ. ಹಾಗಾದ್ರೆ ಕವಿರಾಜ ಮಾರ್ಗ ಪರಿಸರ ಮತ್ತು ಕವಿರಾಜ ಮಾರ್ಗ ಪೂರ್ವದ ಎಷ್ಟೋ ಸಾಹಿತ್ಯ, ಇವತ್ತಿನ ಅರ್ಥದಲ್ಲಿ ಹೇಳುವುದಾದ್ರೆ ಸಾಹಿತಿಗಳು ಆ ಕಾಲದವರು ನಾವು ಹೇಳುವ ಪದ್ಧತಿ ಇಲ್ಲ. ಸಾಮಾನ್ಯವಾಗಿ ಹೊಸ ಕಾಲದಲ್ಲಿ ಸಾಹಿತಿ ಎಂಬ ಒಂದು ಪದ ಪ್ರಯೋಗ ಇದೆ. ಆ ಕಾಲದ ಗ್ರಂಥಗಳು, ಗ್ರಂಥಕಾರರು. ಗ್ರಂಥಗಳು ಅಂತ ಹೇಳಿದಾಗ ಅದರಲ್ಲಿ ಶಾಸ್ತ್ರ ಸಾಹಿತ್ಯ ಗ್ರಂಥಗಳು ಬರ್ತವೆ, ಕಾವ್ಯ ಸಾಹಿತ್ಯ ಗ್ರಂಥಗಳು ಬರ್ತವೆ, ಇತರ ಅನೇಕ ಬರಲೂಬಹುದು. ಧಾರ್ಮಿಕ ಸಾಹಿತ್ಯ ಇತ್ಯಾದಿಗಳು ಆ ಕಾಲದ್ದು ಬರಬಹುದು. ಅದೆಲ್ಲವನ್ನು ಸೇರಿಸಿ ನಾವು ಆ ಕಾಲದ ಒಂದು ಗ್ರಂಥರಾಶಿ ಎಂಬುದಾಗಿ ಹೇಳುವಂತಹ ಆ ಗ್ರಂಥರಾಶಿಯಲ್ಲಿ ಕೆಲವರ ಹೆಸರು ನಮಗೆ ಗೊತ್ತಿರಬಹುದು, ಕೆಲವರ ಬಗೆಗೆ ಊಹೆ ಮಾಡಬಹುದು, ಕೆಲವು ಕವಿಗಳ ಹೆಸರು, ಗ್ರಂಥಕಾರರ ಹೆಸರು, ಲೇಖಕರ ಹೆಸರು ನಮಗೆ ಗೊತ್ತಿರಬಹುದು, ಅವರ ಗ್ರಂಥಗಳು ಯಾವುದು ಎಂಬಂತಹದ್ದು ಗೊತ್ತಿರದೇ ಇರಬಹುದು. ಇಂಥ ಅನೇಕ ಸಮಸ್ಯೆಗಳಿವೆ. ಆದ್ದರಿಂದ ನಮ್ಮ ಪ್ರಾಚೀನ ಸಾಹಿತ್ಯ ಅದ ಭಾಗ ಅಕಾಲ ಎಂಬಂತಹದ್ದು ಒಂದು ರೀತಿಯಲ್ಲಿ ಅನೇಕ ಸಮಸ್ಯೆಗಳುಳ್ಳಂತಹ ಒಂದು ಕಾಲ ಎಂಬುದಾಗಿ ನಾವು ಪರಿಗಣಿಸಬೇಕು. ಹಾಗಾದ್ರೆ ಕವಿರಾಜ ಮಾರ್ಗದ ಅನಂತರದ ಕಾಲ ಸಮಸ್ಯಾವಿರಹಿತವೋ ಅಂತ ಕೇಳಿದ್ರೆ ಅಲ್ಲ, ಅಲ್ಲಿಯೂ ಕೂಡ ಅನೇಕ ಸಮಸ್ಯೆಗಳಿವೆ. ಆದರೆ ಅಲ್ಲಿ ನಮಗೆ ಅಧ್ಯಯನ ಮಾಡಲಿಕ್ಕೆ ಒಂದಿಷ್ಟು ವಸ್ತುಗಳು ಸಿಗ್ತವೆ, ಒಂದಿಷ್ಟು ವಸ್ತುಗಳಿವೆ. ಹಾಗೆ ವಸ್ತುಗಳು ಇರೋದ್ರಿಂದ ನಾವು ಇರುವ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಕೆಲವು ಮಾತುಗಳನ್ನಾದ್ರೂ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಅವಾಗ ಇರುವಂತಹ ಸಮಸ್ಯೆಗಳ ಗಹನತೆಯನ್ನು ನಾವು ಸ್ವಲ್ಪ ಬದಿಗಿಟ್ಟು ಈ ವಿಷಯಗಳನ್ನು ಏನು ನಮಗೆ ಉಪಲಬ್ಧ ಇದೆ ಆ ವಿಷಯಗಳನ್ನು ಹೆಚ್ಚು ವಿವೇಚನೆ ಮಾಡುತ್ತೇವೆ. ಆದರೆ ಕವಿರಾಜ ಮಾರ್ಗ ಮತ್ತು ಕವಿರಾಜ ಮಾರ್ಗ ಪರಿಸರ ಮತ್ತು ಕವಿರಾಜ ಮಾರ್ಗ ಪೂರ್ವದ ಸಾಹಿತ್ಯ ಅಥವಾ ಆ ಕಾಲದ ಗ್ರಂಥಗಳು, ಆ ಕಾಲದ ರಚನೆಗಳು ಇತ್ಯಾದಿಗಳನ್ನು ನಾವು ಹೇಳುವಂತಹ ಸಂದರ್ಭದಲ್ಲಿ ಇರುವ ವಿಷಯಗಳಿಗಿಂತಲೂ ಇದ್ದಿರಬಹುದಾದ ವಿಷಯಗಳ ಬಗ್ಗೆ ಮಾತನಾಡುವಂತಹದ್ದೇ ಹೆಚ್ಚು. ಇರುವ ವಿಷಯಗಳು ಅದಲ್ಲಿಯೂ ಹೌದೋ ಅಲ್ವೋ ಎಂಬುದಾಗಿ ಗೊತ್ತಿಲ್ಲದಂತಹ ವಿಷಯಗಳು, ಇನ್ನು ಯಾರೋ ಹೀಗೆ ಹೇಳ್ತಾರೆ, ಇಂಥವರು ಹೀಗೆ ಉಲ್ಲೇಖಿಸ್ತಾರೆ ಅಂತ ಹೇಳುವಂತಹ ವಿಷಯಗಳು, ಇಂಥವು ಮಾತ್ರ ಆ ಕಾಲದಲ್ಲಿ ಹೆಚ್ಚು ಸಿಗ್ತವೆ ಎಂಬುದನ್ನು ಗಮನಿಸಬೇಕು. ಆದರೂ ನಮ್ಮ
ಪ್ರಾಚೀನ ವಿಷಯಗಳನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಇವೆಲ್ಲವೂ ನಮಗೆ ಮುಖ್ಯವಾಗ್ತದೆ. ಯಾವ ಒಂದು ಸಣ್ಣ ತಲೆಕೂದಲಿನಷ್ಟು ಒಂದು ಆಧಾರ ಸಿಕ್ಕಿದ್ರೂ ಕೂಡ ಅದನ್ನು ಹಿಡಿದುಕೊಂಡು ನಾವು ಇದು ನಮ್ಮ ಇತಿಹಾಸವನ್ನು ಕಟ್ಟುವುದರಲ್ಲಿ, ಇತಿಹಾಸವನ್ನು ಪುನರ್ ನಿರ್ಮಾಣ ಮಾಡುವುದರಲ್ಲಿ ಎಷ್ಟರ ಮಟ್ಟಿಗೆ ಸಹಾಯ ಆಗಬಹುದು ಎಂಬುದನ್ನು ನೋಡಬೇಕಾಗುತ್ತದೆ. ನಮ್ಮ ವಿದ್ವಾಂಸರು ಹಾಗೆ ನೋಡಿದ್ದಾರೆ. ನಮ್ಮ ಹಿಂದಿನ ತಲೆಮಾರಿನ ಅಂದ್ರೆ ಸುಮಾರು 2 ತಲೆಮಾರು ಹಿಂದಿನ ವಿದ್ವಾಂಸರು ಅಂತ ಹೇಳ್ಬೋದು. ಈಗ ಗೋವಿಂದ ಪೈಗಳಾಗಲಿ ಅಥವಾ ಆರ್ ನರಸಿಂಹಾಚಾರ್ಯರಾಗಲಿ ಆ ಕಾಲದ ಹಿರಿಯರು ಯಾರಿದ್ದಾರೆ ಅವರು ನಮಗಿಂತ 2 ತಲೆಮಾರಿನಷ್ಟು ಹಿಂದಿನವರು, ಸ್ಪಷ್ಟವಾಗಿ 2 ತಲೆಮಾರಿನಷ್ಟು ಹಿಂದಿನವರು. ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ತಲೆಮಾರುಗಳನ್ನು ಗುರುತಿಸುವಂತಹ ಒಂದು 30 ವರ್ಷಗಳ ಅವಧಿಯಲ್ಲಿ, ಹೆಚ್ಚು ಕಡಿಮೆ 30 ವರ್ಷ ಆಗುವಾಗ ಒಂದು ತಲೆಮಾರು ದಾಟಿತು ಅಂತ ಹೇಳುವಂಥದ್ದು, ಒಂದು ತಲೆಮಾರು ದಾಟಿತು. ಆದ್ರೆ 30 ವರ್ಷ ಅಲ್ಲ, 40 ವರ್ಷಗಳ ಕಾಲದಲ್ಲಿ ಒಂದು ತಲೆಮಾರಿನ ವ್ಯಕ್ತಿಗಳಿರ್ತಾರೆ. ಆದ್ರೆ ನಾವು ಹೊಸ ತಲೆಮಾರು ಲೆಕ್ಕ ಮಾಡುವಾಗ 30 ವರ್ಷ ಮಾತ್ರ ಲೆಕ್ಕ ಮಾಡುವಂತಹದ್ದು, 1 ತಲೆಮಾರು 2 ತಲೆಮಾರು 3 ತಲೆಮಾರು ಹಾಗೆ ಶತಮಾನಗಳನ್ನು ಲೆಕ್ಕ ಮಾಡುವಂತಹದ್ದುಂಟು ನಾವು ಇತಿಹಾಸದ ಗಣನೆಯಲ್ಲಿ. ಆ ಶತಮಾನಗಳ ಒಂದು ಶತಮಾನದ ಸಂದರ್ಭದಲ್ಲಿ ಆ ಲೆಕ್ಕದಲ್ಲಿ 3 ತಲೆಮಾರುಗಳು ದಾಟಿರ್ತವೆ, 3 ತಲೆಮಾರು ದಾಟಿರ್ತವೆ. ನೀವು ಗಮನಿಸಿದ್ದು ಯಾಕೆ ಅದನ್ನು ಆ ರೀತಿ ಲೆಕ್ಕ ಮಾಡುವುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ತಂದೆ ತಾಯಿ ಮತ್ತು ಮಕ್ಕಳಿಗೆ ಒಂದು 30 ವರ್ಷದ ವ್ಯತ್ಯಾಸವನ್ನು ನಾವು ಗಮನಿಸುವಂತಹ, ಹೆಚ್ಚು ಕಡಿಮೆ 30 ವರ್ಷ ಅಂತ. ಆದ್ರಿಂದ ಒಂದು ತಲೆಮಾರು ಅಂತ ಹೇಳಿದ್ರೆ 30 ವರ್ಷ ಅಂತ ಒಂದು ಲೆಕ್ಕ ಮಾಡುವಂತಹ ಒಂದು ಕ್ರಮ ಉಂಟು. ಆದ್ರೆ ನಮ್ಮ ಸಾಹಿತ್ಯದ ಇತಿಹಾಸವನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಈ ಒಂದು ತಲೆಮಾರು ಎಂಬಂತಹದ್ದು ಬಹಳ ಸಣ್ಣದಾಯಿತು ಎಂಬ ಕಾರಣದಿಂದಲೋ ಏನೋ ಶತಮಾನಗಳ ಲೆಕ್ಕಾಚಾರವನ್ನು ನಾವು ಹಾಕ್ತೇವೆ. 10ನೇ ಶತಮಾನದ ಸಾಹಿತ್ಯ, 11ನೇ ಶತಮಾನದ ಸಾಹಿತ್ಯ, 12ನೇ ಶತಮಾನ, 20ನೇ ಶತಮಾನ ಅಂತ ಮಾಡಿ 21ನೇ ಶತಮಾನ ಸಾಹಿತ್ಯದವರೆಗೆ ನಾವು ಬಂದಿದ್ದೇವೆ. ಈಗ 21ನೇ ಶತಮಾನ ಬರುವ ಮೊದಲು ಸುಮಾರು 1980ರ ಕಾಲದಲ್ಲಿಯೇ ನಾವು ಮುಂದಿನ 21ನೇ ಶತಮಾನದಲ್ಲಿ ಅಂತ ಹೇಳಿ ಪ್ರಾರಂಭ ಮಾಡಿದ್ದೆವು. 1980-85ರ ಆ ಕಾಲದಲ್ಲಿ ಮುಂದಿನ ಶತಮಾನ ಬರುವಾಗ, 21ನೇ ಶತಮಾನ ಬರುವಾಗ ಹೇಗೆ ಅಂತ ಹೇಳಿ ಅವಾಗ ನಾನು ಅಧ್ಯಾಪಕನಾಗಿದ್ದೆ. ನಾನು ತರಗತಿಯಲ್ಲಿ ಕೇಳಿದಂತಹದ್ದುಂಟು, ಈಗ 8ನೇ ಶತಮಾನ ಅಂತ ಕೇಳಿದ್ದುಂಟು. ಆವಾಗ ನಿಮಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು, ನೀವು BA ತರಗತಿ ಮುಗಿಸಿ ಬಂದಂಥವ್ರು. ನಾನು BA ತರಗತಿಯಲ್ಲೇ ಕೇಳಿದಂತಹದ್ದು, PUC ತರಗತಿಯಲ್ಲಿ ಅಲ್ಲ. ಆವಾಗ 19ನೇ ಶತಮಾನ ಅಂತ ಬಹಳ ಜನ ಹೇಳಿದರು, 19ನೇ ಶತಮಾನ, 21ನೇ ಶತಮಾನ ಅಂತ ಇನ್ನಷ್ಟು ಜನ ಹೇಳಿದರು. ಯಾಕೆಂದ್ರೆ ಆವಾಗ ಪತ್ರಿಕೆಗಳಲ್ಲೆಲ್ಲ ಬರ್ತಾ ಇದ್ದು 21ನೇ ಶತಮಾನದಲ್ಲಿ, 21ನೇ ಮುಂದಿನ ದಿನಗಳ ಬಗೆಗೆ ಮಾತಾಡ್ತಾ ಇದ್ರು 21ನೇ ಶತಮಾನದಲ್ಲಿ. ಹಾಗೆ 21ನೇ ಶತಮಾನ ಅಂತ ಇನ್ನಷ್ಟು ಜನ ಹೇಳಿದರು, ಇನ್ನು ಕೆಲವು ಜನ. ಆದ್ರೆ ಅತಿ ಕಡಿಮೆ ಜನ 20ನೇ ಶತಮಾನ ಎಂಬುದಾಗಿ ಹೇಳಿದರು. ಕಡೆಗೆ ನಾನು ಹೇಳಿದೆ ಹಾಸ್ಯಪೂರ್ಣವಾಗಿ, ಈಗ ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೆ, ಆದ್ದರಿಂದ ಈಗ 8ನೇ ಶತಮಾನ ಅಂತ ನಾವೊಂದು ಕೈ ಎತ್ತಿ ಓಟು ಮಾಡಬೇಕಾಗ್ತದೆ. ಆ ಓಟಿನಲ್ಲಿ ಯಾವ ಶತಮಾನ ಅಂತ ನಿರ್ಣಯ ಆಗ್ತದೆ, ಆ ಶತಮಾನ ಅಂತ ನಿರ್ಣಯ ಮಾಡುವ ಆಗುವ ಅಂತ ಹೇಳಿ ಈ ತರ ಹೇಳಿದಂತಹದ್ದುಂಟು. ಯಾಕಂದ್ರೆ ನಮ್ಮ ಎಷ್ಟೋ ಹೊಸ ಕಾಲದ ಸತ್ಯಗಳು ಆ ರೀತಿಯಲ್ಲಿ ತೀರ್ಮಾನ ಆಗ್ತವೆ. ಈಗ ಪೂರ್ತಿ ರಾತ್ರಿ ಅಂತ ಹೇಳುವುದಕ್ಕೆ ಬಹುಮತ ಬಂದರೆ ರಾತ್ರಿ ಅಂತ ನಾವು ನಿರ್ಣಯ ಮಾಡಬೇಕಾದಂತಹ ಸಂದರ್ಭಗಳುಂಟು, ಲೋಕದಲ್ಲಿ ಆಗಿದೆ. ಇರಲಿ, ಅದನ್ನು ಬದಿಗಿಡೋಣ. ಆದರೆ ನಾವು ಸಾಹಿತ್ಯದ ಸಂದರ್ಭದಲ್ಲಿ ಶತಮಾನಗಳ ಲೆಕ್ಕಾಚಾರವನ್ನು ಸಾಮಾನ್ಯವಾಗಿ ಹಾರುತ್ತೇವೆ ಎಂಬುವಂತಹದ್ದನ್ನು ನಾವು ಸಾಮಾನ್ಯವಾಗಿ ಇಟ್ಟುಕೊಳ್ಬೇಕು ಅಥವಾ ಹಾಗೆ ತಿಳಿದಿರಬೇಕು. ಆಗ ಕವಿರಾಜ ಮಾರ್ಗ ಅಂತ ಹೇಳಿದ, ಕವಿರಾಜ ಮಾರ್ಗ ಯಾವ ಶತಮಾನದ್ದು ಅಂತ ಹೇಳಿದ್ರೆ ಅದದ್ದು ಕಾಲ ಸುಮಾರಾಗಿ ನಿರ್ಣಯವಾಗಿದೆ. ಸುಮಾರು 850 ಎಂಬುದು 9ನೇ ಶತಮಾನಕ್ಕೆ ಸಂಬಂಧಪಟ್ಟಂತಹ. ಈ 850 ಅಲ್ಲಿಯೂ ಹಾಗೆ. ಕವಿರಾಜ ಮಾರ್ಗದ ಅನಂತರದ ಶತಮಾನ ಅಂತ ಹೇಳಿದಾಗ 850ರಿಂದ 950ರವರೆಗೆ ಹೀಗೆಲ್ಲ ಲೆಕ್ಕ ಮಾಡುವುದಿಲ್ಲ. ಸಾಮಾನ್ಯವಾಗಿ ಲೆಕ್ಕ ಮಾಡುವಂತಹದ್ದು ಈಗ 901ರಿಂದ 1000ರವರೆಗೆ, 1001ರಿಂದ 1100ರವರೆಗೆ ಅಂತೇಳಿ ಇಲ್ಲಿಯೂ ಲೆಕ್ಕ ಮಾಡುವಾಗ ನಾನು ಕೆಲವರಲ್ಲಿ ಕನ್ನಡ ವಿದ್ಯಾರ್ಥಿಗಳಲ್ಲೇ ಕೇಳಿದಂತಹದ್ದುಂಟು. ಅದು 900ರಿಂದ 1000ರವರೆಗೆ ಒಂದು ಶತಮಾನ. ಮತ್ತಿನ ಶತಮಾನ ಯಾವುದು ಅಂತ ಕೇಳಿದ್ದಕ್ಕೆ 1000ರಿಂದ 2000ರವರೆಗೆ ಸಾವತ್ತು ಹೇಳಿದ್ದಾವಿದ್ದಾರೆ. 1000ರಿಂದ 1100 ಅಂತ, 2000ದಿಂದ 1100 ಅಂತ ಹೇಳಬೇಕಾಗಿದೆ, 2000 ಅಂತೇಳಿ. ಇಲ್ಲೆಲ್ಲ ನಾವು ಇತಿಹಾಸ ಕಾಲಗಣನೆಯ ಸಂದರ್ಭದಲ್ಲಿ ಜಾಗರೂಕತೆ ವಹಿಸಬೇಕಾದ್ದಕ್ಕೆ ನಾನು ಕೆಲವು ಉದಾಹರಣೆಗಳನ್ನು ಹೇಳಿದಂತಹದ್ದಷ್ಟೇ. ಇರಲಿ, ಅಂತೂ ಕೆಲವರು ವರ್ಷಗಳನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಈ
ಪೂರ್ಣ ಶತಮಾನದ ಕಾಲಗಳನ್ನು ಗಮನಿಸಿದಂತಹದ್ದುಂಟು, ಕೆಲವರು ಅದರ ಮಧ್ಯವನ್ನು ಗಮನಿಸಿದಂತಹದ್ದುಂಟು. ನಮ್ಮ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಅವರ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ತೆಗೆದು ನೋಡಿದರೆ ಅದರಲ್ಲಿ ಶತಮಾನಗಳ ಲೆಕ್ಕ ಹಾಕಿದಂತಹದ್ದಲ್ಲ, ಅವರು ಸುಮಾರು ಇಂತಿಷ್ಟರವರೆಗೆ ಅಂತ ಹಾಕಿದ್ದಾರೆ, 1150ರವರೆಗೆ ಅಂತ ಹೇಳಿ. ಆ ಕಾಲದ ಒಂದು ಶಾಸನಗಳನ್ನು ಇಟ್ಟುಕೊಂಡು ಅವರು ಅಧ್ಯಯನ ಮಾಡಿದ್ದಾರೆ ಅಂತ ಅರ್ಥ. ಅಲ್ಲಿಯೂ ಅದಕ್ಕೂ ಒಂದು ಐತಿಹಾಸಿಕ ಮಹತ್ವದ ಸ್ಥಾನ ಇದೆ. ಸುಮಾರು 1150 ಅಂತ ಯಾಕೆ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ, ಅದು ಹಳಗನ್ನಡ ನಡುಗನ್ನಡವಾಗಿ ಪರಿವರ್ತಿತವಾದಂತಹ ಒಂದು ಸಂದರ್ಭ, ಒಂದು ಪ್ರಾತಿನಿಧಿಕ ವರ್ಷ ಅಂತ ಇಟ್ಟುಕೊಳ್ಳುವಂತಹ. ಅದು ಯಾಕೆ ಅಂತ ಹೇಳಿದ್ರೆ, ಇವರು ಬಸವಣ್ಣ ಮೊದಲಾದಂತಹ ಶಿವಶರಣರು ಯಾವ ಕಾಲದವರು ಅಂತ ಹೇಳಿದ್ರೆ ಅವರ ಕಾಲವನ್ನು 1165 ಅಂತ ನಿರ್ಣಯ ಮಾಡಿದ್ದಾರೆ. ಹೆಚ್ಚು ಕಡಿಮೆ 1165. ನೀವು ಕವಿಚರಿತೆ ತೆಗೆದು ನೋಡಿದ್ರೆ, ಕರ್ನಾಟಕ ಕವಿಚರಿತೆ ತೆಗೆದು ನೋಡಿದ್ರೆ 1165 ಅಂತ ಇದೆ. 1165 ಹೇಗೆ ತೆಗೆದುಕೊಳ್ಳುವಂತಂದ್ರೆ 1150 ಹೆಚ್ಚು ಕಡಿಮೆ, ಹಿಂದೆ ಮುಂದೆ ಅಷ್ಟು ಮಾಡಿ ಸರಿ ಮಾಡಿ ಅಷ್ಟು ಇಟ್ಟುಕೊಂಡು 1150. ಇದು ನಡುಗನ್ನಡದ ಬಂದಂತಹ ಕಾಲ, ನಡುಗನ್ನಡ ಹೆಚ್ಚು ಬೆಳಕಿಗೆ ಬಂದಂತಹ ಸಂದರ್ಭ ಹೀಗೆ ಗುರುತಿಸುವಂತ. ಈಗ 1150 ತೆಗೆದುಕೊಂಡಾಗ ಇಲ್ಲಿ 850 ತೆಗೆದುಕೊಂಡ್ರೆ 850ರಿಂದ 900 ಇತ್ತು, 1050, 1150 ಹೀಗೆ ಈ ರೀತಿಯಲ್ಲಿ ಒಂದು 3 ಶತಮಾನಗಳ ಕಾಲವು ನಮಗೆ ಸಿಗ್ತದೆ. ಹೀಗೆಲ್ಲ ಕಾಲ ಗಣನೆ ಮಾಡುವಂತಹ ಸಂದರ್ಭದಲ್ಲಿ ವಿವಿಧ ಕ್ರಮಗಳುಂಟು ಎಂಬಂತಹದ್ದನ್ನು ನಾವು ನೋಡಬಹುದು. ಈಗ ಕವಿರಾಜ ಮಾರ್ಗವನ್ನು ಒಂದು ಗುರುತು ಕಂಬವಾಗಿ ನಾವು ತೆಗೆದುಕೊಂಡ್ರೆ, ಕವಿರಾಜ ಮಾರ್ಗಕ್ಕಿಂತ ಹಿಂದಿನದು, ಕವಿರಾಜ ಮಾರ್ಗಕ್ಕಿಂತ ಮುಂದಿನದು ಅಂತ ಅದನ್ನು ಮುಖ್ಯವಾಗಿ ವಿಂಗಡಿಸಿಕೊಳ್ಳುವಂತಹದ್ದು. ಕವಿರಾಜ ಮಾರ್ಗಕ್ಕಿಂತ ಮುಂದಿನದನ್ನು ಮತ್ತೆ ವಿಭಜಿಸಿಕೊಳ್ಳಬೇಕು ಬೇಕಾದಂತಹ ಆಧಾರಗಳು ಬಹಳಷ್ಟಿವೆ. ಭಾಷಿಕವಾದಂತಹ ಆಧಾರಗಳಿವೆ, ಸಾಹಿತ್ಯ ರೂಪಗಳಿಗೆ ಸಂಬಂಧಪಟ್ಟಂತಹ ಆಧಾರಗಳಿವೆ. ಭಾಷಿಕವಾದಂತಹ ಆಧಾರಗಳು ನಿಮಗೆ ಗೊತ್ತಿದೆ, ಹಳಗನ್ನಡ ನಡುಗನ್ನಡವಾಗಿ ಪರಿವರ್ತಿತವಾದಂತಹದ್ದು, ನಡುಗನ್ನಡ ಹೊಸಗನ್ನಡವಾಗಿ ಪರಿವರ್ತಿತವಾದಂತಹದ್ದು ನಿಮ್ಗೆ ಗೊತ್ತಿದೆ. ಸಾಹಿತ್ಯ ರೂಪಗಳ ದೃಷ್ಟಿಯಿಂದ ನೋಡುವುದಾದ್ರೆ ಚಂಪು ಸಾಹಿತ್ಯ ಬಂದಂತಹದ್ದು ಗೊತ್ತಿದೆ, ವಚನಗಳು ಬಂದದ್ದು ಗೊತ್ತಿದೆ, ರಗಳೆ ಷಟ್ಪದಿ ಮೊದಲಾದಂತಹದ್ದು ಬಂದಂತಹದ್ದು ಗೊತ್ತಿದೆ, ಸಾಂಗತ್ಯ ಇತ್ಯಾದಿಗಳ ಮೂಲಕ. ಆಮೇಲೆ ಹೊಸಗನ್ನಡದ ಅನೇಕ ಛಂದೋಬಂಧಗಳು, ಅನೇಕ ಸಾಹಿತ್ಯ ರೂಪಗಳು ಬಂದಂತಹದ್ದನ್ನು ನೀವು ಅಧ್ಯಯನ ಮಾಡಿದ್ದೀರಿ. ಅಲ್ಲಿ ನಮಗೆ ಬೇಕಾದಷ್ಟು ಮಾಹಿತಿಗಳು ಸಿಗುತ್ತವೆ, ಆಧಾರಗಳು ಸಿಗ್ತವೆ. ಕವಿರಾಜ ಮಾರ್ಗ ಪೂರ್ವದ ಕಾಲವಾಗಿ ಹೇಗೆ ಎಂಬುದು ನಾವು ಗಮನಿಸಬೇಕಾದಂತಹ. ಹೀಗೆ ನಾವು ಗಮನಿಸಬೇಕಾದಂತಹ ವಿಷಯಗಳಲ್ಲಿ ಕವಿರಾಜ ಮಾರ್ಗ ಪೂರ್ವದ ಅನೇಕ ಕವಿಗಳ ಬಗೆಗೆ, ಕವಿರಾಜ ಮಾರ್ಗ ಪೂರ್ವದ ಸಾಹಿತ್ಯ ರೂಪಗಳ ಬಗೆಗೆ, ಮತ್ತು ಕವಿರಾಜ ಮಾರ್ಗ ಪೂರ್ವದಲ್ಲಿ ಇದ್ದಂತಹ ಕನ್ನಡ ಅದರ ಸ್ವರೂಪದ ಬಗೆಗೆ, ಮತ್ತು ಕವಿರಾಜ ಮಾರ್ಗ ಪೂರ್ವದ ಕರ್ನಾಟಕ, ಆ ಕರ್ನಾಟಕದ ಪ್ರಾಚೀನತೆ ಇತ್ಯಾದಿಗಳ ಬಗೆಗೆ ಗಮನಿಸಬೇಕಾಗ್ತದೆ. ಇದರ ಬಗೆಗೆ ನಮ್ಮ ಹಿರಿಯರು ಸಂಶೋಧಕರು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ಈಗಿನ ಸಂಶೋಧಕರು ಗಮನಿಸುವಂತಹ ವಿಷಯಗಳು ಬೇರೆ, ನಮ್ಮ ಗಮನ ಬೇರೆ ಬೇರೆ ಕಡೆಗೆ ಹೋಗಿದೆ ಆಧುನಿಕ ಕಾಲದಲ್ಲಿ. ಇದೆಲ್ಲ ಹಳೆಗಾಲದಲ್ಲಿ ಈ ಕೆಲಸಗಳನ್ನು ಮಾಡಿ ಮುಗಿಸಿದ್ದಾರೆ ಅಂತ ನಮಗೊಂದು ಕಲ್ಪನೆ ಇದೆ. ಆದರೆ ನಿಜವಾಗಿ ಆ ರೀತಿಯ ಸಂಶೋಧನೆಗಳು ಮಾಡಿ ಮುಗಿಯುವುದು ಅಂತ ಇಲ್ಲ. ಒಬ್ಬೊಬ್ಬರು ಒಂದು ನಿರ್ಣಯಕ್ಕೆ ಬರ್ತಾರೆ, ಆ ನಿರ್ಣಯ ಹೌದೇ ಅಲ್ವೇ ಎಂಬಂತಹ ಪರಿಶೀಲನೆ ಆಮೇಲೆ ನಡೀತದೆ. ಉದಾಹರಣೆಗೆ ಕವಿರಾಜ ಮಾರ್ಗದ ಬಗ್ಗೆ ನಾವು ಗಮನಿಸೋಣ. ನಿಮ್ಗೆ ಗೊತ್ತಿದೆ, ಕವಿರಾಜ ಮಾರ್ಗ ನೃಪತುಂಗ ಎಂಬ ಬರೆದ ಗ್ರಂಥ ಎಂಬುದಾಗಿ ನಮ್ಮ ಹಳೆಯ ಗ್ರಂಥಗಳಲ್ಲೆಲ್ಲ ಹೇಳಲಾಗಿದೆ. ಹಳೆಯ ಸಂಶೋಧಕರು ಹಾಗೆ ಬರೆದದ್ದುಂಟು, ಹಾಗೆ ಮುಂದುವರೆದದ್ದುಂಟು. ಇದಕ್ಕೆ ನೃಪತುಂಗ ಗ್ರಂಥ ಎಂಬುದಾಗಿ ಹೆಸರಿದೆ. ಆಮೇಲೆ ಮುಂದೆ ಬಂದಂತಹ ಸಂಶೋಧಕರು ಇದು ನೃಪತುಂಗ ದೇವಾನುಮತವತ್ವ ಗ್ರಂಥ, ಗ್ರಂಥದ ಒಳಗೆ ಆಗಿದೆ ನೃಪತುಂಗ ದೇವಾನುಮತವತ್ವ ಗ್ರಂಥ. ಆಮೇಲೆ ಇದನ್ನು ಬರೆದವ ನೃಪತುಂಗ ಸಭಾಸದ, ಆತ ಶ್ರೀವಿಜಯ. ಹೀಗೆ ಈ ತರ ಎಲ್ಲ ಆಲೋಚನೆ ಮಾಡಿದ್ರು. ಆ ಯೋಚನೆಗಳು ಹೆಚ್ಚು ಸರಿಯಾದಂತಹದ್ದು ಅಂತ ಅನಂತರದ ವಿದ್ವಾಂಸರು ಭಾವಿಸಿದರು. ಅನಂತರದ ವಿದ್ವಾಂಸರು ಹಾಗೆ ಹೇಳಲಿಕ್ಕೆ ಮಾಡಿದ್ರು. ಮತ್ತು ಇವತ್ತು ಸಾಮಾನ್ಯವಾಗಿ ಅದು ಒಪ್ಪಿಕೊಳ್ಳಲಾದ ಒಂದು ವಿಷಯ ಎಂಬ ಹಾಗೆ ತಿಳಿಯಲ್ಪಟ್ಟಿದೆ. ಸಾಹಿತ್ಯ ಚರಿತ್ರೆಯಲ್ಲಿ ನೃಪತುಂಗ ರಚಿತವಾದ ಅಂತ ಹೇಳುವ ಸಂಖ್ಯೆ ತುಂಬಾ ಕಡಿಮೆ, ಇಲ್ಲ ಅಂತ ಹೇಳುವುದಿಲ್ಲ ನಾನು, ತುಂಬಾ ಕಡಿಮೆ. ಆದರೆ ಇದನ್ನು ಈ ಸಂಶೋಧನೆಯನ್ನು ಮಾಡಿದವರು ಯಾರು ಅಂತ ಕೇಳಿದರೆ ನಾವು ಗಮನಿಸಬೇಕು. ಈ ಸಂಶೋಧನೆ ಎಂಬುದಾಗಿ ಯಾವ ಒಂದು ಕ್ಷೇತ್ರ ಇದೆ,
ಇದರಲ್ಲಿ ಎಷ್ಟೋ ಬಾರಿ ಇದು ಇಂತಹವರ ಕ್ಷೇತ್ರ, ಇದು ಇಂತಹವರ ಕ್ಷೇತ್ರ ಅಂತ ಅದನ್ನು ವಿಂಗಡಣೆ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಈಗ ನೃಪತುಂಗನ ಬಗೆಗೆ ಮಾಡಿದಂತಹ ಸಂಶೋಧನೆ ಇದು ಕನ್ನಡ ಸಾಹಿತ್ಯದವರು ಮಾಡಿದಂತಹ ಸಂಶೋಧನೆಯೋ ಇತಿಹಾಸದವರು ಮಾಡಿದಂತಹ ಸಂಶೋಧನೆಯೋ? ಈ ಸಂಶೋಧನೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹದ್ದೋ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದೋ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದೋ ಎಂಬ ಪ್ರಶ್ನೆಯನ್ನು ಕೇಳಿಕೊಂಡ್ರೆ ಇತಿಹಾಸದ ವ್ಯಾಪ್ತಿಯ ಒಳಗೂ ಬರ್ತದೆ, ಕನ್ನಡ ಸಾಹಿತ್ಯ ಸಂಶೋಧನೆಯ ವ್ಯಾಪ್ತಿಯ ಒಳಗೂ ಬರ್ತದೆ, ಎರಡೂ. ಆದ್ದರಿಂದ ಕನ್ನಡದ ಬಗೆಗೆ ಸಂಶೋಧನೆ ಮಾಡಿದಂತಹ ಎಷ್ಟೋ ಮಂದಿ ಅವರು ಇತಿಹಾಸದ ಬಗೆಗಿನ ಸಂಶೋಧಕರು ಹೌದು, ಸಾಹಿತ್ಯದ ಬಗೆಗಿನ ಸಂಶೋಧಕರು ಹೌದು. ನಾವೀಗ ಗೋವಿಂದ ಪೈಗಳಂತಹ ಸಂಶೋಧಕರಿದ್ದಾರೆ. ಇವರನ್ನು ಯಾವ ಕ್ಷೇತ್ರದ ಸಂಶೋಧಕರು ಅಂತ ಹೇಳಬೇಕು? ಅವರನ್ನು ಇತಿಹಾಸ ಸಂಶೋಧಕರು ಅಂತ ಹೇಳಬೇಕೋ, ಸಾಹಿತ್ಯ ಸಂಶೋಧಕರು ಅಂತ ಹೇಳಬೇಕೋ, ಭಾಷಾ ಸಂಶೋಧಕರು ಅಂತ ಹೇಳಬೇಕೋ, ವಿಮರ್ಶಕರು ಎಂಬುದಾಗಿ ಹೇಳಬೇಕೋ? ಯಾವ ರೀತಿಯಲ್ಲಿ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಆದ್ದರಿಂದ ನಮ್ಮ ಪ್ರಾಚೀನ ವಿಷಯಗಳ ಬಗೆಗೆ ಸಂಶೋಧನೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಸಂಶೋಧಕರನ್ನು ಗುರುತಿಸುವಂತಹ ಸಂದರ್ಭದಲ್ಲಿ ನಾವು ಇದು ಇಂಥ ಕ್ಷೇತ್ರಕ್ಕೆ ಮಾತ್ರ ಸಂಬಂಧಪಟ್ಟಂತಹದ್ದು, ಇದು ಇತಿಹಾಸಕ್ಕೆ ಮಾತ್ರ ಸಂಬಂಧಪಟ್ಟದ್ದು, ಸಾಹಿತ್ಯಕ್ಕೆ ಮಾತ್ರ ಸಂಬಂಧಪಟ್ಟದ್ದು ಎಂಬುದಾಗಿ ನಿರ್ದಿಷ್ಟಪಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಎಲ್ಲೆಲ್ಲಿ ಇತಿಹಾಸದ ಎಳೆಗಳು ನಮ್ಮ ಸಂಸ್ಕೃತಿಯನ್ನು ಪುನಃ ಕಟ್ಟಿಕೊಡುವ ಮಾಹಿತಿಗಳು ಎಲ್ಲ ಸಿಗ್ತವೋ ಅಲ್ಲಿಂದ ಎಲ್ಲ ನಾನು ಆಗ ಹೇಳಿದ ಹಾಗೆ ಒಂದು ತಲೆಗೂಲಿನಷ್ಟು ಎಳೆ ಸಿಕ್ಕಿದ್ರು ಆ ಎಳೆಯನ್ನು ಹಿಡಿದುಕೊಂಡು ಅದನ್ನು ಪೂರ್ತಿಯಾಗಿ ಪರಿಶೀಲಿಸುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಕೆಲವು ಬಾರಿ ಅದು ದುರ್ಬಲವಾಗಿಬಿಟ್ಟು ಅಲ್ಲೇ ಕಡಿದು ಬಿಡುವಂತಹದ್ದು ಕೂಡ ಉಂಟು. ಸಂಶೋಧನೆ ಸುಮ್ಮನೆ ಇದು ಊಹೆ, ಪ್ರಯೋಜನ ಇಲ್ಲದ ಊಹೆ ತಾದಂತಹದ್ದು ಉಂಟು. ಅನಂತರದವರು ಹಾಗೆ ಗ್ರಹಿಸಿದಂತಹದ್ದು ಕೂಡ ಉಂಟು. ಆದರೂ ಎಷ್ಟೋ ಬಾರಿ ನಾವು ಗತಾನುಗತಿಕವಾದಂತಹ ರೀತಿಯಲ್ಲಿ ಹೇಳುವುದಾದರೆ ಇತಿಹಾಸದ ವಿಷಯದವರು ಈಗಲೂ ತರಗತಿಗಳಲ್ಲಿ ಇದು ನೃಪತುಂಗ ರಚಿಸಿದಂತಹ ಗ್ರಂಥ ಅಂತಲೇ ಹೇಳುವಂತಹದ್ದು ಇತ್ಯಾದಿಗಳನ್ನು ಇತ್ತೀಚೆಯ ವರ್ಷಗಳವರೆಗೂ ನಾವು ಕಾಣ್ತಾ ಇದ್ದೆವು. PUCಯಲ್ಲಿ ಪಾಠ ಮಾಡುವಾಗ ಅಧ್ಯಾಪಕರು ಕವಿರಾಜ ಮಾರ್ಗ ನೃಪತುಂಗನು ಬರೆದ ಗ್ರಂಥ ಎಂಬುದಾಗಿ ಹೇಳ್ತಾ ಇದ್ದಂತಹದ್ದುಂಟು. ನನಗೆ ಅದು ಗೊತ್ತಿದೆ. ಅವರು ಇದನ್ನು ಬದಲಾವಣೆ ಮಾಡಿಕೊಳ್ಳಿಲ್ಲ. ಯಾಕೆಂದ್ರೆ ಅವರು ಓದಿದಂತಹ ಪಠ್ಯ ಪುಸ್ತಕಗಳಲ್ಲಿ ನೃಪತುಂಗ ಬರುವಂತದ್ದು, ಅವರ ಹಿಂದೆ ಅವರಿಗೆ ಕಲಿಸಿದಂತಹ ಗ್ರಂಥಗಳಲ್ಲಿ ಆಗಿತ್ತು ಅಷ್ಟೇ. ಹೊಸ ಸಂಶೋಧನೆಗಳಿಂದ ಇರುವ ವಿಷಯಗಳನ್ನು, ಮಾಹಿತಿಗಳನ್ನು, ಅವುಗಳನ್ನು ನಾವು ಬದಲಾವಣೆ ಮಾಡಿಕೊಳ್ಳಬೇಕಾಗ್ತದೆ. ಹಿಂದಿನವರು ಏನು ಮಾಡಿದ್ದಾರೋ ಅದನ್ನು ಸರಿಯಾಗಿ ಗಮನಿಸಿ ಅದರಲ್ಲಿ ಏನಾದರೂ ಲೋಪದೋಷಗಳಿದ್ರೆ, ತಪ್ಪುಗಳಿದ್ರೆ ಅದನ್ನು ತಿದ್ದಿಕೊಳ್ಳುವಂತಹದ್ದು. ಆಮೇಲೆ ಅದು ಹೊಸ ವಿಷಯಗಳನ್ನು ಸೇರಿಸುವುದಿದ್ರೆ ನಮ್ಮ ಸಂಶೋಧನೆಯಿಂದ ತರ್ಕಸಮ್ಮತವಾದ ಸತ್ಯಕ್ಕೆ ಸಮೀಪವಾದಂತಹ ವಿಷಯಗಳನ್ನು ಅದಕ್ಕೆ ಸೇರಿಸಿಕೊಳ್ಳುವಂತಹದ್ದು, ಅದನ್ನು ಹೊಸತುಪಡಿಸುವಂತಹದ್ದು. ಈ ಕೆಲಸ ಇದು ಆಗ್ತಾ ಇರಬೇಕು, ಇದು ಆಗ್ತಾ ಇರಬೇಕು. ಹೀಗೆ ಆಗ್ತಾ ಇದ್ರೆ ಮಾತ್ರ ಅಲ್ಲಿ ಜೀವಂತಿಕೆ ಉಳಿಯುತ್ತದೆ, ಆ ಸಂಶೋಧನೆಯಲ್ಲಿ ಜೀವಂತಿಕೆ ಉಳಿಯುತ್ತದೆ. ಇಲ್ಲದೇ ಇದ್ರೆ ಒಬ್ಬರು ಒಂದು ಸಂಶೋಧನೆ ಮಾಡಿ ಮುಗಿಯಿತು ಅಂತ ಆದ್ರೆ ಮತ್ತಿನ್ನೇನು ಎಲ್ಲಿ ಹೇಳುವುದಕ್ಕೆ, ಬೇರೆ ಇರುವುದಿಲ್ಲ ಹೇಳುವುದಕ್ಕೆ. ಆದ್ದರಿಂದ ಇಂಥ ವಿಷಯಗಳನ್ನು ನಾವು ಪುನಃ ಪುನಃ ಪರಿಶೀಲಿಸಬೇಕು ಮತ್ತು ನೋಡಬೇಕು ಎಂಬುದು ಒಂದು ಮುಖ್ಯವಾದಂತಹ ವಿಷಯ. ಕವಿರಾಜ ಮಾರ್ಗ ಪೂರ್ವದ ಕನ್ನಡ ಸಾಹಿತ್ಯ ಅಂತ ಹೇಳಿದಾಗ ಕವಿರಾಜ ಮಾರ್ಗ ಪೂರ್ವದ ವಿಷಯಗಳನ್ನು ನಾವು 2-3 ವಿಷಯಗಳನ್ನು ನಾವು ಅದರಲ್ಲಿ ಗಮನಿಸಬೇಕಾಗ್ತದೆ. ಒಂದು ವಿಷಯ ಕನ್ನಡದ ಪ್ರಾಚೀನತೆಯ ಬಗೆಗೆ, ಇದರ ಬಗೆಗೆ ನಮ್ಮವರು ಕೆಲಸ ಮಾಡಿದ್ರು. ಕನ್ನಡದ ಪ್ರಾಚೀನತೆ ಅಂತ ಹೇಳುವಂತ, ಇಲ್ಲಿ ಕನ್ನಡದ ಪ್ರಾಚೀನತೆ ಅಂತ ಹೇಳಿದ್ರೇನು? ಕನ್ನಡ ಅಂತ ಹೇಳಿದಾಗ ನಾಡು ಮತ್ತೆ ನುಡಿ ಇದೆಲ್ಲವನ್ನು ಒಟ್ಟಾಗಿ ಹೇಳುವಂತಹ ನಾಡು ನುಡಿ. ನುಡಿ ಅಂತ ಹೇಳಿದಾಗ ಅದು ಭಾಷೆ ಮತ್ತು ಸಾಹಿತ್ಯ ಇವೆರಡೂ ಬರ್ತವೆ. ನಾಡು ನುಡಿ ಅಂತ ಹೇಳಿದಾಗ, ನಾಡು ಅಂತ ಹೇಳಿದಾಗ ಕನ್ನಡ ಎಂಬಂತಹ ಪ್ರದೇಶ, ಕರ್ನಾಟಕ ಎಂಬಂತಹ ಪ್ರದೇಶ, ಆ ಪ್ರದೇಶ ಕಾಲ ಕಾಲಕ್ಕೆ ಬೇರೆ ಬೇರೆ ವ್ಯಾಪ್ತಿಯನ್ನು ಹೊಂದಿಕೊಂಡಂತಹದ್ದು ಉಂಟು. ಕವಿರಾಜ ಮಾರ್ಗ ಕಾಲದಲ್ಲಿ ಯಾವ ರೀತಿ ವ್ಯಾಪ್ತಿ ಇತ್ತು ಅಂತ ನೀವು ಓದಿದ್ದೀರಿ. ಅದು ಕಾವೇರಿಯಿಂದ ಆ ಗೋದಾವರಿವರಂ ಇರ್ಪನಾಡು, ಅದು ಆ ಕನ್ನಡದೊಳು ಭಾವಿಸಿದ ಜನಪದ. ಇದು ಒಂದು ಕಾಲದ್ದು. ಇನ್ನೊಂದು ಕಾಲದಲ್ಲಿ ಕನ್ನಡದ ವ್ಯಾಪ್ತಿ ಬೇರೆ ರೀತಿಯಾಗಿದೆ. ಹೊಸ ಕಾಲದಲ್ಲಿ ಕನ್ನಡದ ವ್ಯಾಪ್ತಿ ಬೇರೆ ರೀತಿಯಲ್ಲಿ ಉಂಟು. ಒಂದು ಕನ್ನಡದ ನಾಡು. ನಾಡು ಅಂತ ಹೇಳಿದಾಗ ಆ ನಾಡು, ಆ ನಾಡಿನ ಜನ, ಆ ನಾಡಿನ ಜನಜೀವನ, ಆ ನಾಡಿನ ಜನರ ಆಚಾರ ವಿಚಾರಗಳು, ಸಂಸ್ಕೃತಿ ಇವೆಲ್ಲವೂ ಬರ್ತವೆ. ಹಾಗೆ ಕನ್ನಡ ನಾಡಿನ
ಬಗೆಗಿಂದು ಒಂದು ವಿಷಯ. ಇನ್ನೊಂದು ಕನ್ನಡದ ಭಾಷೆ, ಆ ಜನ ಬಳಸ್ತಾ ಇದ್ದಂತಹ ಭಾಷೆ, ಆ ಭಾಷೆಯ ಸ್ವರೂಪ, ಆ ಭಾಷೆಯಲ್ಲಿ ಸಂವಹನ ಸಾಮರ್ಥ್ಯ ಹೇಗಿತ್ತು ಎಂಬಂತಹದ್ದು, ಇವೆಲ್ಲವೂ ಎರಡನೆಯ ಇನ್ನೊಂದು ವಿಷಯವಾಗಿದೆ. ಆಮೇಲೆ ಇನ್ನೊಂದು ಕವಿರಾಜ ಮಾರ್ಗ ಪೂರ್ವದ ಸಾಹಿತ್ಯ ಅಂತ ಹೇಳುವುದು. ಸಾಹಿತ್ಯ ಅಂತ ಹೇಳಿದ್ರೆ ಲಿಖಿತ ರೂಪದಲ್ಲಿ ನಮಗೆ ಉಪಲಬ್ಧವಾದಂತಹ ಆ ಕಾಲದ ಜನರ ರಚನೆಗಳೇನಿವೆ ಅವನ್ನು ಒಟ್ಟಾಗಿ ನಾವು ಸಾಹಿತ್ಯ ಅಂತ ಹೇಳುವುದು. ಅಲ್ಲಿ ಶಾಸ್ತ್ರ ಸಾಹಿತ್ಯ ಇರಬಹುದು ಅಥವಾ ಕಾವ್ಯ ಸಾಹಿತ್ಯ ಅಂತ ಹೇಳುವಂತಹದ್ದಿರಬಹುದು. ಅಂತೂ ಆ ಕಾಲದ ಗ್ರಂಥಗಳು ರಚಿತವಾಗಿ ಬರೆಯಲ್ಪಟ್ಟಿರುವುದರಿಂದ ನಮಗೆ ಇವತ್ತು ಅವುಗಳ ಬಗೆಗೆ ಮಾತಾಡಲಿಕ್ಕೆ ವಿಷಯ ಇದೆ. ಒಂದು ವೇಳೆ ಆ ಕಾಲದ ಗ್ರಂಥಗಳು ಇಷ್ಟರ ಮಟ್ಟಿಗೂ ಬರೆಯಲ್ಪಟ್ಟಿರದೇ ಇದ್ರೆ, ಬರೆಯಲ್ಪಟ್ಟು ನಾವು ಉಪಲಬ್ಧವಾಗಿರ್ತಾ ಇಲ್ಲದಿದ್ರೆ ಇದರ ಬಗ್ಗೆ ನಮಗೆ ಮಾತನಾಡಲಿಕ್ಕೆ ಇರಲಿಲ್ಲ. ಅದರಿಂದ ಸಾಕಷ್ಟು ಆಧಾರಗಳಿರುವುದರಿಂದ ನಾವು ಈ ಬಗ್ಗೆ ಮಾತನಾಡ್ತೇವೆ. ಈಗ ಪುನಃ ಪ್ರಾಚೀನ ಸಾಹಿತ್ಯ ಅಂತ ಹೇಳಿದಾಗ ಹೇಗೆ ಕನ್ನಡದ ಪ್ರಾಚೀನತೆ ಅಂತ ಹೇಳಿದಾಗ ಕನ್ನಡ ನಾಡು ಮತ್ತು ಕನ್ನಡ ನಾಡಿನ ಜನ ಸಂಸ್ಕೃತಿಗಳ ಪ್ರಾಚೀನತೆಯನ್ನು ನೋಡ್ತೇವೆ, ಹಾಗೆ ಕನ್ನಡದ ಪ್ರಾಚೀನ ಕಾಲ ಅಂದ್ರೆ ಕವಿರಾಜ ಮಾರ್ಗ ಪೂರ್ವದ ಸಾಹಿತ್ಯ ಅಂತ ಹೇಳಿದಾಗ ಆ ಸಾಹಿತ್ಯದಲ್ಲಿ ಕವಿಗಳು ಮತ್ತೆ ಸಾಹಿತ್ಯ ರೂಪಗಳು ಅಂತ ಇನ್ನೆರಡು ವಿಷಯಗಳು ಬರ್ತವೆ, ಗ್ರಂಥಗಳು ಬರ್ತವೆ. ಆ ಗ್ರಂಥಗಳಲ್ಲಿ ನಮಗೆ ಎಷ್ಟೋ ಗ್ರಂಥಗಳು ದೊರಕುವುದಿಲ್ಲ, ಕವಿಗಳ ಹೆಸರುಗಳು ಮಾತ್ರ ದೊರಕ್ತವೆ. ಆ ಸಂದರ್ಭದಲ್ಲಿ ನಾವು ಆ ಕವಿಗಳ ಬಗೆಗೆ ಒಂದಿಷ್ಟು ಹೇಳ್ತೇವೆ. ಕವಿಗಳು ಹೀಗಿದ್ರು ಅಥವಾ ಹೀಗಿದ್ದಿರಬಹುದು, ಇಂಥದ್ದನ್ನು ಬರೆದಿರಬಹುದು, ಇಂಥದ್ದನ್ನು ಬರೆದಿದ್ದಾರೆ ಅಂತ ಇಂತಹ ಆಧಾರಗಳುಂಟು. ಈ ತರದಲ್ಲಿ ನಾವು ಮಾತನಾಡ್ತಾ ಹೋಗ್ತೇವೆ. ಆಗ ಕವಿಗಳ ಬಗ್ಗೆ ಆಗಿದೆ. ಇನ್ನು ಸಾಹಿತ್ಯ ರೂಪಗಳು ಅಂತ ಹೇಳಿ, ಸಾಹಿತ್ಯ ರೂಪ ಅಂತ ಹೇಳಿದ್ರೆ ಏನು ಅಂದ್ರೆ ಸಾಹಿತ್ಯದ ಒಂದು ಪ್ರಕಾರವನ್ನು ಸಾಹಿತ್ಯ ರೂಪ ಅಂತ ಹೇಳುದು. ಸಾಹಿತ್ಯ ಪ್ರಕಾರ ಅಂತ ಗೊತ್ತಾಗ್ತದೆ. ಹೊಸಗನ್ನಡದ ಅಲ್ಲಿ ಬೇರೆ ಬೇರೆ ಪ್ರಕಾರಗಳು, ಸಣ್ಣ ಕಥೆ ಇರ್ಬೋದು, ಕಾದಂಬರಿ ಇರ್ಬೋದು, ಕವಿತೆ ಇರ್ಬೋದು, ಅಥವಾ ಚುಟುಕ ಇರ್ಬೋದು, ಪ್ರವಾಸ ಸಾಹಿತ್ಯ ಇರ್ಬೋದು, ಜೀವನ ಚರಿತ್ರೆ ಇರ್ಬೋದು, ಆತ್ಮಕಥೆ ಇರ್ಬೋದು. ಇದೆಲ್ಲ ಸಾಹಿತ್ಯದ ಬೇರೆ ಬೇರೆ ರೂಪಗಳು ಅಥವಾ ಬೇರೆ ಬೇರೆ ಪ್ರಕಾರಗಳು. ಇದು ಹೊಸಗನ್ನಡದ್ದು. ಹಾಗಾದ್ರೆ ಹಳಗನ್ನಡದಲ್ಲಿ ಆ ಸಾಹಿತ್ಯ ರೂಪಗಳು ಯಾವುವು ಅಂತ ಹೇಳಿದ್ರೆ ನೀವು ನೋಡಿದ್ದೀರಿ, ಚಂಪು ಇದೆ, ರಗಳೆ ಎಂಬಂತಹದ್ದಿದೆ, ಆಮೇಲೆ ಇನ್ನು ಷಟ್ಪದಿ ಇದೆ, ಸಾಂಗತ್ಯ ಇದೆ, ಈ ತರದ್ದೆಲ್ಲ ಬಹಳಷ್ಟಿವೆ, ವಚನಗಳಿವೆ. ಇಲ್ಲಿ ನಾವು ಗಮನಿಸಬೇಕು ಕೆಲವು ವಿಷಯಗಳು, ಕೆಲವು ಸಾಹಿತ್ಯ ರೂಪಗಳಿವೆ. ಈ ಸಾಹಿತ್ಯ ರೂಪಗಳು ಛಂದೋಬದ್ಧಗಳು ಹೌದು, ಸಾಹಿತ್ಯ ರೂಪಗಳು ಹೌದು. ಉದಾಹರಣೆಗೆ ಷಟ್ಪದಿ ಸಾಹಿತ್ಯ ಅಂತ ಹೇಳ್ತೇವೆ, ಚಂಪು ಸಾಹಿತ್ಯ ಅಂತ ಹೇಳ್ತೇವೆ. ಇದರಲ್ಲಿರುವ ವ್ಯತ್ಯಾಸವನ್ನು ಗಮನಿಸಬೇಕು. ಇವೆರಡನ್ನು ನಾವು ಸಾಹಿತ್ಯ ರೂಪಗಳಾಗಿ ಪರಿಗಣಿಸ್ತೇವೆ, ಚಂಪು ಮತ್ತೆ ಷಟ್ಪದಿ, ವಚನ ಇತ್ಯಾದಿಗಳನ್ನೆಲ್ಲ. ಈಗ ಇಲ್ಲಿ ಗಮನಿಸಬೇಕು, ಚಂಪು ಎಂಬಂತಹದ್ದು ಛಂದಸ್ಸಲ್ಲ, ಆದರೆ ಷಟ್ಪದಿ ಎಂಬಂತಹದ್ದು ಛಂದಸ್ಸು. ಛಂದಸ್ಸಿನ ಹೆಸರಿನಲ್ಲಿ ಸಾಹಿತ್ಯ ರೂಪವನ್ನು ನಾವು ಗಮನಿಸ್ತೇವೆ. ಸಾಂಗತ್ಯ ಅಂತ ಹೇಳಿದಾಗ ಒಂದು ಸಾಂಗತ್ಯ ಎಂಬಂತಹ ಛಂದಸ್ಸಿನ ಹೆಸರಿನಲ್ಲಿ ಒಂದು ಸಾಹಿತ್ಯ ರೂಪವನ್ನು ನಾವು ಗಮನಿಸ್ತೇವೆ. ಅಂದ್ರೆ ಒಂದು ಪೂರ್ತಿ ಕಾವ್ಯವನ್ನು ಷಟ್ಪದಿಯಲ್ಲಿಯೇ ಬರೆಯಲಾಗಿದೆ, ಅದು ಷಟ್ಪದಿ ಕಾವ್ಯ. ಷಟ್ಪದಿ ಎಂಬಂತಹ ಒಂದು ಪ್ರಕಾರ. ಒಂದು ಕಾವ್ಯವನ್ನು ಚಂಪುವಿನಲ್ಲಿ ಬರೆಯಲಾಗಿದೆ, ಚಂಪು ಎಂಬಂತಹ ಛಂದಸ್ಸಲ್ಲ. ಹಾಗಾದ್ರೆ ಚಂಪು ಯಾವುದು? ಚಂಪು ಅಂತ ಹೇಳಿದ್ರೆ ಗದ್ಯ ಪದ್ಯಮಯೀ ಕಾಚಿ ಚಂಪು ರೀತ್ಯಭಿಧೀಯತೆ. ಗದ್ಯ ಪದ್ಯಮಯವಾದಂತಹ ರಚನೆ ಯಾವುದಿದೆಯೋ ಅದಕ್ಕೆ ಚಂಪು ಎಂಬುದಾಗಿ ಹೆಸರು, ಅದು ಚಂಪು ಎಂದು ಹೇಳಲ್ಪಡ್ತದೆ. ಇದು ಚಂಪುವಿನ ನಿಯಮ. ನೀವು ಪದ್ಯ ಕಾವ್ಯಗಳನ್ನು ಓದಿದ್ದೀರಿ, ಚಂಪು ಕಾವ್ಯಗಳನ್ನು ಓದಿದ್ದೀರಿ, ಅದರ ಬಗ್ಗೆ ನಾನು ಹೆಚ್ಚು ವಿವರಣೆಗೆ ಹೋಗುವುದಿಲ್ಲ. ಈಗ ಸಾಹಿತ್ಯ ರೂಪಗಳನ್ನು ನಾವು ಗಮನಿಸುವಂತ ಹಾಗೆ ಚಂಪು ಮೊದಲಾದಂತಹ ಸಾಹಿತ್ಯ ರೂಪಗಳಿವೆ, ಈ ತರ ಸಾಹಿತ್ಯ ರೂಪಗಳಿವೆ. ಈಗ ಹೊಸ ಕಾಲದಲ್ಲಿ ಅಥವಾ ಕವಿರಾಜ ಮಾರ್ಗದ ಅನಂತರ ನಮಗೆ ಅನೇಕ ಸಾಹಿತ್ಯ ರೂಪಗಳು ಕಂಡು ಬರ್ತವೆ. ಅವುಗಳಲ್ಲಿ ನಮಗೆ ರಚನೆಗಳಾಗಿರುವವು ಸಿಗುತ್ತವೆ. ಆದ್ದರಿಂದ ಆ ಸಾಹಿತ್ಯ ರೂಪಗಳನ್ನು ನಾವು ವಿಶ್ಲೇಷಣೆಗೆ ಒಳಪಡಿಸಬಹುದು, ಅವುಗಳ ಸ್ವರೂಪ ಹೇಗೆ ಎಂಬಂತಹದ್ದನ್ನು ಹೇಳಬಹುದು ಇತ್ಯಾದಿ. ಕವಿರಾಜ ಮಾರ್ಗ ಪೂರ್ವದ್ದು ಹೇಗೆ ಅಂತ ನಾವೀಗ ಗಮನಿಸಬೇಕಾಗ್ತದೆ. ಇದು ಸಾಹಿತ್ಯ ರೂಪಗಳು. ಕವಿರಾಜ ಮಾರ್ಗ ಪೂರ್ವದಲ್ಲಿ ಕವಿಗಳ ಬಗೆಗೆ ಕೆಲವು ಮಾತುಗಳು, ಆಮೇಲೆ ಸಾಹಿತ್ಯ ರೂಪಗಳ ಬಗೆಗೆ. ಯಾಕೆಂದ್ರೆ ನಮಗೆ ಆ ಕಾಲದ ಸಾಹಿತ್ಯ ಗ್ರಂಥಗಳು ಸಿಕ್ಕೋದಿಲ್ಲ, ಅದನ್ನು ಸಾಹಿತ್ಯ ರೂಪಗಳನ್ನು ಹೇಳಬಹುದು. ಇಂಥ ಸಾಹಿತ್ಯ, ಇಂಥ ರೂಪದ ಸಾಹಿತ್ಯ ನಮಗೆ ಆ ಕಾಲದಲ್ಲಿ ಇದ್ದಿರಬಹುದು ಕನ್ನಡದಲ್ಲಿ, ಅಥವಾ ಆ ಕಾಲದಲ್ಲಿ ಇತ್ತು ಅಂತ ಹೇಳೋದಕ್ಕೆ ಇಂತಿಂಥ ಆಧಾರಗಳಿವೆ. ಈ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೇವೆ. ಕನ್ನಡ ಸಾಹಿತ್ಯ ರೂಪಗಳು ಅಂತ ಹೇಳಿದಾಗ ಆ ಬಗ್ಗೆ ಪ್ರೊಫೆಸರ್ ರಂಸಿ ಮುಗಳಿಯವರು ಬರೆದಂತಹ ಒಂದು ಪ್ರತ್ಯೇಕ ಪುಸ್ತಕ ಇದೆ. ನೀವು ಇದನ್ನು
ಕನ್ನಡ ಸಾಹಿತ್ಯದ ಇತಿಹಾಸವನ್ನು ನೋಡುವಂತಹ ಸಂದರ್ಭದಲ್ಲಿ ನೋಡಿದಿರಬಹುದು. ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು, ಸಗಣ ಸಾಹಿತ್ಯದಲ್ಲ ಇದು, ಪ್ರಾಚೀನ ಕನ್ನಡ ಸಾಹಿತ್ಯ ರೂಪಗಳು. ಪ್ರಾಚೀನ ಇವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆದವರೆ, ಸಾಹಿತ್ಯ ರೂಪಗಳ ಚರಿತ್ರೆಯನ್ನು ಕೂಡ ಬರೆದಿದ್ದಾರೆ. ಸಾಹಿತ್ಯ ಚರಿತ್ರೆ ಎಂಬಂತಹದ್ದು ಬೇರೆ, ಸಾಹಿತ್ಯ ರೂಪಗಳ ಚರಿತ್ರೆ ಎಂಬಂತಹದ್ದು ಬೇರೆ. ಇದು ಕನ್ನಡ ಸಾಹಿತ್ಯ ರೂಪಗಳ ಚರಿತ್ರೆ ಅಥವಾ ಸಾಹಿತ್ಯ ರೂಪಗಳ ವಿಶ್ಲೇಷಣೆ. ಈಗ ಆ ರೀತಿಯಲ್ಲಿ ನಾವು ಕವಿರಾಜ ಮಾರ್ಗ ಪೂರ್ವದ ಕನ್ನಡ ಸಾಹಿತ್ಯ ಅಂತ ಹೇಳಿದಾಗ ಇವುಗಳನ್ನು ಸಮಗ್ರವಾಗಿ ಒಟ್ಟಾಗಿ ಹೇಳಿದಾಗ ಇವೆಲ್ಲ ವಿಷಯಗಳು ಅದರಲ್ಲಿ ಬರ್ತವೆ. ಅವುಗಳನ್ನು ವಿಂಗಡಿಸಿ ನೋಡಿದಾಗ ಹೀಗೆ 2-3 ವಿಭಾಗಗಳು: ಕನ್ನಡದ ಪ್ರಾಚೀನತೆಗೆ ಸಂಬಂಧಪಟ್ಟಂತಹ ವಿಷಯಗಳು, ಕನ್ನಡದ ಭಾಷೆ ಮತ್ತು ಅದರ ಸ್ವರೂಪ, ಪ್ರಾಚೀನತೆ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು, ಹಾಗೆ ಕನ್ನಡದ ಪ್ರಾಚೀನ ಸಾಹಿತ್ಯ, ಆ ಸಾಹಿತ್ಯದಲ್ಲಿ ಕವಿಗಳು ಮತ್ತು ಸಾಹಿತ್ಯ ಪ್ರಕಾರ, ಇವುಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳಿರ್ತವೆ. ಈ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ರಚಿಸುವಂತಹ ಸಂದರ್ಭದಲ್ಲಿ ಮೊದಲಿಗೆ ಈ ಇಷ್ಟೆಲ್ಲ ವಿಷಯಗಳ ಬಗೆಗೆ ಆ ಕಾಲದ ಸ್ವರೂಪ ಹೇಗಿತ್ತು, ಆ ಕಾಲದ ಇತರ ಭಾಷಾ ಸಾಹಿತ್ಯಗಳು ಹೇಗಿದ್ದವು, ಆ ಕಾಲದ ಚರಿತ್ರೆ ಹೇಗಿತ್ತು ಎಂಬುದರ ಬಗೆಗೆ ಹೆಚ್ಚು ಯೋಚನೆಯನ್ನು ಮಾಡಿಲ್ಲ. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ರಚಿಸುವಂತಹ ಸಂದರ್ಭದಲ್ಲಿ ನೇರವಾಗಿ ಕವಿರಾಜ ಮಾರ್ಗ ಪೂರ್ವದ ಕೆಲವು ವಿಷಯಗಳು, ಆಮೇಲೆ ಕವಿರಾಜ ಮಾರ್ಗದ ಬಗೆಗೆ ಮತ್ತು ಕವಿರಾಜ ಮಾರ್ಗದ ಅನಂತರದ ಸಾಹಿತ್ಯ ಕೃತಿಗಳ ಬಗ್ಗೆ ಮಾತ್ರ ನಿರೂಪಣೆಯನ್ನು ಮಾಡ್ತಾ ಹೋಗ್ತಾ ಇದ್ರು. ನೀವು ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ನೋಡಿದ್ರೆ ಹಾಗೆ ಇರ್ತದೆ. ರಂಶ್ರೀ ಮುಗಳಿಯವರ ಕಾಲದವರೆಗೂ ಸುಮಾರಾಗಿ ಅದೇ ರೀತಿಯಲ್ಲಿ ಸಾಹಿತ್ಯ ಚರಿತ್ರೆ ಬೆಳೆದುಕೊಂಡು ಬಂದಂತಹ. ಆದರೆ ಅನಂತರದ ಕಾಲದಲ್ಲಿ ಮುಖ್ಯವಾಗಿ ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದವರು 2 ದೊಡ್ಡ ಸಾಹಿತ್ಯ ಚರಿತ್ರೆಯ ರಚನೆಯ ಯೋಜನೆಯನ್ನು ಮಾಡಿದರು. ಒಂದು ಕನ್ನಡ ಅಧ್ಯಯನ ಸಂಸ್ಥೆಯ ಸಾಹಿತ್ಯ ಚರಿತ್ರೆಯಲ್ಲಿ ಸುಮಾರು 1970ರ ಕಾಲದಲ್ಲಿ ಆದಂತಹ, 70ರಿಂದ 80 ಈ ಕಾಲದಲ್ಲಿ ಇವರು ಸಾಹಿತ್ಯ ಚರಿತ್ರೆಯನ್ನು ಕೇವಲ ನಮ್ಮ ಸಾಹಿತ್ಯವನ್ನು ಮಾತ್ರ ಇರಿಸಿಕೊಂಡು ಚರಿತ್ರೆ ಹೇಳಿದ ಸಾಲದು, ಇದನ್ನು ಒಂದು ಅಖಿಲ ಭಾರತೀಯ ಮಟ್ಟದಲ್ಲಿ ಇರಿಸಿಕೊಂಡು ನೋಡಬೇಕು ಎಂಬ ಒಂದು ನಿರ್ಣಯಕ್ಕೆ ಬಂದರು. ಮಾತ್ರ ಅಲ್ಲ, ಸಾಹಿತ್ಯ ಎಂಬಂತಹದ್ದು ಆ ಬೇರೆ ಬೇರೆ ಕಾಲಗಳಲ್ಲಿ ಬಂದಂತಹ ರಚನೆ. ಆದ್ದರಿಂದ ಆ ಕಾಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಆ ಕಾಲದ ಇತಿಹಾಸವನ್ನು ಕೂಡ ನೋಡಬೇಕು. ಇತಿಹಾಸ ಮತ್ತು ಸಂಸ್ಕೃತಿ ಇದನ್ನು ನೋಡಬೇಕು. ಈ ಹಿನ್ನೆಲೆಯಿಂದ ಸಾಹಿತ್ಯವನ್ನು ನೋಡಬೇಕು ಎಂಬಂತಹ ಧೋರಣೆಯಲ್ಲಿ ಸಾಹಿತ್ಯಕಾರರು, ಕವಿಗಳು, ಗ್ರಂಥಗಳು ಇವುಗಳ ವಿಮರ್ಶೆ ಏನಿದೆ, ಅದರ ಜೊತೆಗೆ ಹಿನ್ನೆಲೆ, ಸಾಹಿತ್ಯದ ಹಿನ್ನೆಲೆ ಏನು, ಭಾರತೀಯ ಹಿನ್ನೆಲೆ ಏನು, ಅಖಿಲ ಭಾರತೀಯ ಹಿನ್ನೆಲೆ ಏನು, ಇತರ ಭಾಷಾ ಸಾಹಿತ್ಯಗಳ ಸ್ವರೂಪ ಏನು, ಇದನ್ನು ಕೂಡ ಅವರು ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅದೊಂದು ಸಾಹಿತ್ಯ ಚರಿತ್ರೆಯನ್ನು ನೋಡುವ ದೃಷ್ಟಿಕೋನದಲ್ಲಿ ಆದಂತಹ ಬದಲಾವಣೆ. ಕನ್ನಡ ಅಧ್ಯಯನ ಸಂಸ್ಥೆಯ ಸಾಹಿತ್ಯ ಚರಿತ್ರೆ ಅದು ಪೂರ್ಣ ರೂಪದಲ್ಲಿ ಬರಲಿಲ್ಲ. ಕೆಲವು ವರ್ಷಗಳಲ್ಲಿ ಪೂರ್ಣ ಆಗಬೇಕಂತ ಇತ್ತು, ಆಮೇಲೆ ಆಗಲಿಲ್ಲ ಅದು. ಆಮೇಲೆ ಮತ್ತೆ ಪುನಃ ಯಾವಾಗಲೂ ಅದರ ಕೆಲವು ಸಂಪುಟಗಳು ಬಂದು ಅದನ್ನು ಪೂರ್ಣ ರೂಪದಲ್ಲಿ ಅವರ ಮೊದಲಿನ ಯೋಜನೆಯ ಪ್ರಕಾರವೇ ಬರಲಿಲ್ಲ. ಆದರೂ ಪ್ರಾರಂಭದಿಂದ ಮಧ್ಯಕಾಲದವರೆಗಿನ ಸಾಹಿತ್ಯ ಚರಿತ್ರೆಯನ್ನು ಅವರು ತುಂಬಾ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದೊಂದು ಸಾಮೂಹಿಕವಾದಂತಹ ಒಂದು ಪ್ರಯತ್ನ. ಆ ಯೋಜನೆ ಮಾಡಿ ಸಾಮೂಹಿಕವಾದಂತಹ ಯೋಜನೆ. ಅದಕ್ಕಿಂತ ಮೊದಲು ಸಾಹಿತ್ಯ ಚರಿತ್ರೆಯನ್ನು ಬರೆದವರೆಲ್ಲ ಒಬ್ಬೊಬ್ಬರೇ ಬರುವಂತಹ ಸಾಮೂಹಿಕವಾದಂತಹ ಒಂದು ಪ್ರಯತ್ನ. ಆದ್ದರಿಂದ ಅಷ್ಟು ವಿಸ್ತಾರವಾದಂತಹ ಹಿನ್ನೆಲೆಯಲ್ಲಿ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದ್ದು ಕೂಡ ಆ ಸಮಗ್ರ ಸಾಹಿತ್ಯ ಚರಿತ್ರೆಯ ಸಂಪುಟಗಳು ಬಂದಾಗ ಅದು ಇದೇ ರೀತಿಯ ಒಂದು ದೃಷ್ಟಿಕೋನವನ್ನು ಇರಿಸಿಕೊಂಡಂತಹ, ಅದರಲ್ಲಿ ಭಾರತೀಯ ಸಾಹಿತ್ಯ ಮಾತ್ರ ಅಲ್ಲ, ಆ ಕಾಲದ ಒಂದು ಪ್ರಪಂಚದ ಸಾಹಿತ್ಯದ ಸ್ವರೂಪ ಏನು ಅಂತ ಹೇಳುವಂತಹದ್ದನ್ನು ಕೂಡ ಕೆಲವು ಮಾತುಗಳನ್ನು ಹೇಳಿದಂತಹದ್ದು. ನೇರವಾಗಿ ಬೇರೆ ದೇಶದ ಪ್ರಪಂಚದ ಇತರ ಭಾಗಗಳ ಭಾಷೆಗಳಿಗೂ ಅಥವಾ ಅಲ್ಲಿ ರಚಿತವಾದಂತಹ ಸಾಹಿತ್ಯಕ್ಕೂ ನಮ್ಮ ಕನ್ನಡ ನಾಡಿನ ಸಾಹಿತ್ಯಕ್ಕೂ ನೇರವಾದಂತಹ ಸಂಬಂಧ ಇಲ್ಲದೆ ಹೋಗಿರಬಹುದು. ಆದರೆ ಬೇರೆ ಪ್ರದೇಶದಲ್ಲಿ ಸಾಹಿತ್ಯದ ರಚನೆ ಹೇಗಿತ್ತು, ಯಾವ ಹಂತದಲ್ಲಿತ್ತು, ಯಾವ ಸ್ಥಿತಿಯಲ್ಲಿತ್ತು. ನಮ್ಮಲ್ಲಿ ಪಂಪ ಬಂದಾಗ ಇಂಗ್ಲಿಷ್ ಸಾಹಿತ್ಯ ಯಾವ ರೀತಿಯಲ್ಲಿತ್ತು, ಪಂಪ ಶ್ರೇಷ್ಠ ಕವಿ, ಪ್ರಾತಿನಿಧಿಕ ಕವಿ ಎಂಬಂತ. ಆವಾಗ ಪ್ರಪಂಚದ ಪ್ರಾತಿನಿಧಿಕ ಸಾಹಿತ್ಯಗಳಲ್ಲಿ ಇರುವಂತಹ ಇಂಗ್ಲಿಷ್ ಸಾಹಿತ್ಯ, ಇಂದು ಪ್ರಾತಿನಿಧಿಕ ಅಂತ ಹೇಳುವಂತಹ ಸಾಹಿತ್ಯ, ಅದನ್ನು ಹೇಳಬೇಕಂತ ಇಲ್ಲ, ವಿಮರ್ಶಕರು ಅದನ್ನು ಬೇರೆ ಬೇರೆ ಕಾಲದಲ್ಲಿ ಹಾಗೆ ಗ್ರಹಿಸಿದಂತಹದ್ದುಂಟು. ಅದು ಪುನಃ ಚರ್ಚಾಸ್ಪದವಾದಂತಹ ವಿಷಯವಾಗ್ತದೆ. ಆವಾಗ ಸ್ಥಿತಿ ಹೇಗಿತ್ತು ಎಂಬಂತಹದ್ದನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಪ್ರಯತ್ನಗಳನ್ನು ಮಾಡಿದ್ರು ಸಾಹಿತ್ಯ ಚರಿತ್ರೆಯ
ಇತಿಹಾಸದಲ್ಲಿ ಇದು ಸಾಹಿತ್ಯ ಚರಿತ್ರೆಯ ಇತಿಹಾಸವೂ ಆಗ್ತದೆ. ಅದನ್ನು ನಾವು ಗಮನಿಸಬೇಕಾಗಿದೆ. ಹಾಗೆ ನಮ್ಮ ಕವಿರಾಜ ಮಾರ್ಗ ಪೂರ್ವದ ಸಾಹಿತ್ಯವನ್ನು ಗಮನಿಸುವಂತಹ ಸಂದರ್ಭದಲ್ಲಿಯೂ ಆ ಕಾಲದ ಭಾಷೆ, ಆ ಕಾಲದ ಸಂಸ್ಕೃತಿ, ಆ ಕಾಲದ ಭಾರತೀಯ ಜನಜೀವನ, ಆ ಕಾಲದ ಪ್ರಾದೇಶಿಕವಾದಂತಹ ಕರ್ನಾಟಕದ ಸಂಸ್ಕೃತಿ, ಆಮೇಲೆ ಅಖಿಲ ಭಾರತೀಯ ಸಾಹಿತ್ಯ ಆ ಕಾಲದ್ದು ಹೇಗಿತ್ತು ಎಂಬಂತಹದ್ದನ್ನೆಲ್ಲ ನೋಡಿಕೊಂಡು ಆ ಸಾಹಿತ್ಯ ಚರಿತ್ರೆಯನ್ನು ರಚಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ. ಆದ್ದರಿಂದ ನಾವು ಸಾಹಿತ್ಯ ಚರಿತ್ರೆಯನ್ನು ಓದುವಾಗ ಈ ಅಂಶಗಳನ್ನು ಗಮನಿಸುವುದು ಮಾತ್ರ ಅಲ್ಲ, ಆ ವಿಷಯಗಳಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಂಬಂತಹದ್ದನ್ನು ಕೂಡ ಗಮನಿಸಬೇಕಾಗುತ್ತೆ. ಯಾರ್ಯಾರು ಕೆಲಸ ಮಾಡಿದ್ದಾರೆ, ಹೇಗೆ ಕೆಲಸ ಮಾಡಿದ್ದಾರೆ ಎಂಬಂತಹದ್ದನ್ನು ಕೂಡ ಗಮನಿಸಬೇಕಾಗುತ್ತೆ. ಹಾಗೆ ಕವಿರಾಜ ಮಾರ್ಗ ಪೂರ್ವದ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯದ ಪ್ರಾಚೀನತೆಯ ಬಗೆಗೆ ಬಹಳಷ್ಟು ಜನ ಕೆಲಸ ಮಾಡಿದ್ದಾರೆ. ಕನ್ನಡದ ಪ್ರಾಚೀನತೆಯ ಬಗೆಗೆ ಮೊದಲು ನೋಡಬೇಕಾಗುತ್ತೆ. ಅದರಲ್ಲಿ ನಮಗೆ ಮುಖ್ಯವಾಗಿ ನೆನಪಿಗೆ ಬರುವಂತಹ ಕನ್ನಡದ ಪ್ರಾಚೀನತೆ ಅಂತ ಹೇಳಿದ್ರೆ ಗೋವಿಂದ ಪೈಗಳು ಕನ್ನಡ ಪ್ರಾಚೀನತೆಯ ಬಗ್ಗೆ ಭಾರಿ ಕೆಲಸ ಮಾಡಿದ್ರು ಅಂತದೊಂದು ಮನಸ್ಸಿಗೆ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಗೋವಿಂದ ಪೈಗಳು ಬಹಳಷ್ಟು ಬಾರಿ ಕನ್ನಡದ ಪ್ರಾಚೀನತೆಯನ್ನು ಆದಷ್ಟು ಹಿಂದೆ ತೆಗೆದುಕೊಂಡು ಹೋಗುವುದಕ್ಕೆ ತುಂಬಾ ಪ್ರಯತ್ನ ಮಾಡಿದವರು ಅಂತ ನಮಗೆ ತಿಳಿದು ಬರ್ತದೆ. ಅವರ ಅನೇಕ ಲೇಖನಗಳು ಆಗಿವೆ. ಕನ್ನಡ ಸಾಹಿತ್ಯದ ಹಳಮೆ, ಆಮೇಲೆ ಕನ್ನಡ ಸಾಹಿತ್ಯದ ಇತಿಹಾಸದ ಬಗ್ಗೆ ಬೇರೆ ಬೇರೆ ಲೇಖನಗಳನ್ನು ಬರೆದಿದ್ದಾರೆ. ಅವರು ಕನ್ನಡ ಸಾಹಿತ್ಯದ ಇತಿಹಾಸವನ್ನು ಮಾತ್ರ ಬರೆದವರಲ್ಲ, ಕನ್ನಡ ಸಂಸ್ಕೃತಿಯ ಇತಿಹಾಸ, ಕನ್ನಡದಲ್ಲಿ ಬಳಕೆಯಾದಂತಹ ಎಷ್ಟೋ ಶಬ್ದಗಳ ಬಗ್ಗೆ ಕೂಡ ಅವರು ಸಂಶೋಧನೆ ಮಾಡಿದಂತಹದ್ದು. ಅವರ ಸಂಶೋಧನೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾದಂತಹದ್ದು ಕೂಡ ಅಲ್ಲ. ಕನ್ನಡದ ಪ್ರಾಚೀನತೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದೆ, ಎಲ್ಲೆಲ್ಲಿ ಯಾವ ಇತಿಹಾಸದ ಎಳೆಗಳು ದೊರಕ್ತವೆ ಆ ಎಳೆಗಳನ್ನೆಲ್ಲ ಹಿಡ್ಕೊಂಡು ಹೋದ್ರು ಅಂತ ಹೇಳುವಂತಹ ಸಂದರ್ಭದಲ್ಲಿ ಕನ್ನಡದಲ್ಲಿ ಬಳಕೆಗೆ ಬಂದಂತಹ ಯಾವುದೋ ಶಬ್ದಗಳು ಅವು ಎಲ್ಲಿಂದ ಬಂದವು, ಅಥವಾ ಯಾವುದೋ ಆಕಾರದ ಗ್ರಂಥಗಳಲ್ಲಿ ಸಿಕ್ಕಬಹುದಾದಂತಹ ಶಬ್ದಗಳು ಇವು ಕನ್ನಡದವೇ ಎಂಬಂತಹ ವಿಶ್ಲೇಷಣೆ ಇತ್ಯಾದಿಗಳೆಲ್ಲ ಮಾಡಿದ್ವಿ. ಈಗ ಹಾಲನ ಗಾಥಾ ಸಪ್ತಶತಿ ಅದರಲ್ಲಿ ಕನ್ನಡ ಶಬ್ದಗಳಿವೆ ಅಂತ ಹೇಳುವಂತಹ ಈ ರೀತಿ ಹುಡುಕುವಂತಹ, ಕನ್ನಡದಿಂದ ಸಂಸ್ಕೃತಕ್ಕೆ ಹೋಗಿರಬಹುದಾದಂತಹ ಶಬ್ದಗಳು ಅಂತ ಅವುಗಳನ್ನು ಹುಡುಕುವಂತಹದ್ದು, ಅಥವಾ ಯಾವುದೋ ಶಾಸನದಲ್ಲಿ ಬ್ರಹ್ಮಗಿರಿ ಶಾಸನದ ಅಶೋಕನ ಶಾಸನದಲ್ಲಿ ಒಂದು ಶಬ್ದ ಸಿಗ್ತದೆ, ಅದನ್ನು ಹಿಡಿದು ಇದು ಕನ್ನಡದ ಶಬ್ದ ಇರಬಹುದು. ಈಶೀಲ ಅಂತ ಹೇಳುವಂತಹ ಶಬ್ದದ ಬಗ್ಗೆ ಡಿ.ಎಲ್. ನರಸಿಂಹಾಚಾರ್ಯರು ಮಾಡಿದಂತಹ ಕೆಲಸ, ಬರುವಂತಹ ಲೇಖನ ಇತ್ಯಾದಿ ಅದನ್ನು ನೀವು ಗಮನಿಸಬಹುದು. ಇದು ಕನ್ನಡದ ಒಂದು ಶಬ್ದ. ಆದ್ದರಿಂದ ಕನ್ನಡದ ಬಳಕೆ ಇತ್ತು, ಆವಾಗ ಕನ್ನಡಿಗರಿದ್ರು, ಕನ್ನಡ ಭಾಷೆ ಇತ್ತು. ಕನ್ನಡ ಭಾಷೆ ಇದ್ದಲ್ಲಿ ಪ್ರಾಕೃತ ಭಾಷೆಯ ಶಾಸನಗಳು ಬಂದಿವೆ, ಪ್ರಾಕೃತ ಭಾಷೆಗೆ ಕನ್ನಡದ ಪದಗಳು ಹೋಗಿವೆ. ಈ ತರದ ಊಹೆಗಳನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯವಾಯಿತು. ಈ ತರದ ಸಂಶೋಧನೆಗಳನ್ನು ಮಾಡಿ ಗೋವಿಂದ ಪೈಗಳು ಮುಖ್ಯವಾಗಿ ಇಂಥ ಊಹೆಗಳನ್ನು ಮಾಡುವಾಗ ನಮ್ಮ ದೇಶದ್ದು ಮಾತ್ರ ಅಲ್ಲ, ಬೇರೆ ಯಾವ್ಯಾವುದೋ ದೇಶದ ಆಧಾರಗಳನ್ನೆಲ್ಲ ತೆಗೆದುಕೊಂಡು ಟಾಲಮಿಯ ಹಿಪ್ಪಪೂರ ಅಂತ ಒಂದು ಲೇಖನ. ಟಾಲಮಿ ಎಂಬಾತ ಒಬ್ಬ ಗ್ರೀಕ್ ಭೂಗೋಳ ಶಾಸ್ತ್ರಜ್ಞ. ಆ ಗ್ರೀಕ್ ಭೂಗೋಳ ಶಾಸ್ತ್ರದಲ್ಲಿ ಟಾಲಮಿಯ ಗ್ರಂಥದಲ್ಲಿ ಆತ ಭಾರತದ ಅನೇಕ ವಿಷಯಗಳನ್ನು ಹೇಳ್ತಾನೆ. ಯಾವ ವಿಷಯಗಳನ್ನು ಹೇಳ್ತಾನೆ ಅದರಲ್ಲಿ ಕರ್ನಾಟಕದ ವಿಷಯಗಳಿವೆಯೇ, ಈ ತರದ ಸಂಶೋಧನೆಗಳನ್ನೆಲ್ಲ ಮಾಡಿ, ಹಾಗೆ ಪ್ರಾಚೀನ ಶಾಸನಗಳಲ್ಲಿ, ಅದು ಅಶೋಕನ ಶಾಸನಗಳಿರ್ಬೋದು ಅಥವಾ ಬೇರೆ ಶಾಸನಗಳಿರ್ಬೋದು, ಆ ಶಾಸನಗಳಲ್ಲಿ ಬರುವಂತಹ ವಿಷಯಗಳು ಇವು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ವಿಷಯಗಳೇ, ಅಥವಾ ಇವುಗಳ ಅರ್ಥ ಏನು, ಇತ್ಯಾದಿ ಇತ್ಯಾದಿ ಆ ರೀತಿಯ ಸಂಶೋಧನೆಯನ್ನು ಗೋವಿಂದ ಪೈಗಳು ಮಾಡಿ. ಹಾಗೆ ಸಂಶೋಧನೆ ಮಾಡುವಂತಹ ಸಂದರ್ಭದಲ್ಲಿ 20ನೇ ಶತಮಾನದ ಆದಿಭಾಗದಲ್ಲಿ ದೊರಕಿದಂತಹ ಒಂದು ಮುಖ್ಯವಾದಂತಹ ವಿಷಯ ಅಂತ ಹೇಳಿದ್ರೆ ಆಕ್ಸಿರಿಂಕಸ್ ಪೆಪೈನಿ. ನೀವು ಇದನ್ನು ಕೇಳಿದ್ದೀರಿ. ಅದು ಗ್ರೀಕ್ ನಾಟಕಗಳು. ಆ ಗ್ರೀಕ್ ನಾಟಕಗಳಲ್ಲಿ ಕನ್ನಡ ಪದಗಳಿವೆ ಅಂತ ಮಾಡಿದಂತಹ ಒಂದು ಸಂಶೋಧನೆ. ಇದು ಆ ಕಾಲದಲ್ಲಿ ಬಹಳ ಮುಖ್ಯವಾದಂತಹ ಸಂಶೋಧನೆ, ಬಹಳ ಗಮನಾರ್ಹವಾದಂತಹ ಸಂಶೋಧನೆ ಅಂತ ಪರಿಗಣಿತವಾಯಿತು. ಆಕ್ಸಿರಿಂಕಸ್ ಅಲ್ಲಿ ದೊರಕಿದಂತಹ ಕೆಲವು ಹಳೆಯ ವಲ್ಕಲೇಖಗಳು ಎಂಬುದಾಗಿ ಹೇಳ್ತಾರೆ. ಚರ್ಮದಲ್ಲಿ ಬಂಧಿಸಿದಂತಹ ಅದು ನಮ್ಮ ಪ್ರಾಚೀನರ ಬರವಣಿಗೆಯ ಬೇರೆ ಬೇರೆ ಸಾಧನಗಳಲ್ಲಿ ಚರ್ಮ ಕೂಡ ಒಂದು. ಆ ಚರ್ಮದಲ್ಲಿ ಬರೆದಂತಹ ಬರವಣಿಗೆಗಳು ಸಿಕ್ಕಿದ್ವು. ಆ ಬರವಣಿಗೆಗಳಲ್ಲಿ
ಕನ್ನಡ ಮಾತುಗಳು ಬರ್ತದೆ. ಒಂದು ನಾಟಕ ಬರ್ತದೆ, ಆ ನಾಟಕದಲ್ಲಿ ಒಂದು ಪ್ರಹಸನ, ಅದು ಆ ಪ್ರಹಸನದಲ್ಲಿ ಕನ್ನಡದ ಪದಗಳು ಬರ್ತವೆ. ಅದು ಹೀಗೆ ಆ ಪದಗಳ ರೂಪಗಳು ಹೀಗೆ ಅಂತೆಲ್ಲ ಪುನರ್ ನಿರ್ಮಾಣ ಮಾಡಲಿಕ್ಕೆ ಆಗ್ತದ ಅಂತ ಹೇಳುವಂಥದ್ದನ್ನೆಲ್ಲ ನಮ್ಮ ಪ್ರಾಚೀನರು ಪ್ರಯತ್ನ ಪಟ್ಟರು, ನಮ್ಮ ಹಿರಿಯರು ಪ್ರಯತ್ನ ಪಟ್ಟರು, ಸಂಶೋಧಕರು ಪ್ರಯತ್ನ ಪಟ್ಟರು. ಎಷ್ಟೋ ಕಾಲದ ನಂತರ ಈ ಪ್ರಯತ್ನಗಳೆಲ್ಲ ವ್ಯರ್ಥ, ಇದು ಪ್ರಯೋಜನ ಇಲ್ಲ, ಇದು ನಿಜವಾಗಿ ಅಲ್ಲ, ಅದನ್ನು ಏನೋ ಅದು ನಮ್ಮ ಭಾಷೆಯೇ ಅಲ್ಲ ಅಥವಾ ನಮ್ಮ ಭಾಷೆ ಆಗಿರುವ ಸಾಧ್ಯತೆಯೂ ಇಲ್ಲ ಅಂತ ಈ ತರದ ಅಭಿಪ್ರಾಯಗಳೆಲ್ಲ ಬಂದು, ಆದ್ರೆ ಆ ಮೊದಲು ಅನೇಕ ಮಂದಿ ವಿದ್ವಾಂಸರ ಬಗ್ಗೆ ಚರ್ಚೆ ಮಾಡಿ ಆಗಿದೆ. ಒಬ್ಬರು ಮಾಡಿದಂತಹ ಚರ್ಚೆಯನ್ನು ಇನ್ನೊಬ್ಬರು ಒಪ್ಪದಿದ್ದು ಹಾಗಲ್ಲ ಹೀಗೆ ಅಂತ ಹೇಳಿಯೂ ಆಗಿದೆ. ಅಲ್ಲಿ ಬಂದಂತಹ ಮಾತುಗಳನ್ನು 4-6 ಜನ ವಿದ್ವಾಂಸರು ಬೇರೆ ಬೇರೆ ರೀತಿಯಲ್ಲಿ ಕನ್ನಡವನ್ನು ಹೇಳ್ತಾರೆ. ಒಬ್ರು ಹೇಳುವ ಪಾಠವೇ ಅಲ್ಲ, ಇನ್ನೊಬ್ರು ಹೇಳುವ ಪಾಠ ಬೇರೆ, ಹಾಗಲ್ಲ ಹೀಗೆ ಹೀಗಿದ್ದಿರಬೇಕು. ಮತ್ತೆ ಇನ್ನೊಬ್ರು ಅದನ್ನ ಏನು ಖಂಡಿಸಿದ್ರು ಅಂತ ಹೇಳಿದ್ರೆ, ಇದು ಏನಿದ್ರು ಹಳೆಯ ಭಾಷೆ ಇದ್ದಿರಬೇಕು, ಈ ಅನುವಾದಗಳನ್ನೆಲ್ಲ ಮಾಡಿದಂತಹದ್ದು, ರೂಪಾಂತರವನ್ನು ಹೇಳಿದಂತಹದ್ದು ಹೊಸ ಭಾಷೆಗೆ ಸಂಬಂಧಪಟ್ಟಂತಹದ್ದು, ಹೊಸ ಭಾಷೆಯಾಗಿ ಆ ಕಾಲದಲ್ಲಿ ಇದ್ದಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ರೀತಿಯ ಮಾತುಗಳನ್ನೆಲ್ಲ ಹೇಳಿದ್ರು. ಈ ತರದ ಅವುಗಳಿಗೆ ಅಲ್ಲ, ಈ ತರದ ಚರ್ಚೆ, ಈ ಚರ್ಚೆಯಲ್ಲಿ ಏನಾದರೂ ಸಿಗ್ತದ ಅಂತ ಹೇಳುವಂತಹದ್ದು ನಮ್ಮವರು ಗಂಭೀರವಾಗಿ ಪ್ರಯತ್ನ ಪಟ್ಟರು, ನೋಡಿದ್ರು ಅಂತ ಹೇಳ್ತಾರೆ. ಮತ್ತೆ ಇನ್ನೊಬ್ಬರು ವಿದ್ವಾಂಸರು ಹೇಳಿದ್ರು, ಅದು ಒಂದು ವೇಳೆ ದಕ್ಷಿಣ ಕನ್ನಡದ ಕರಾವಳಿಯಲ್ಲಿ ಆ ಒಂದು ಗ್ರೀಕ್ ನೌಕೆ ಬಂದು ಇಲ್ಲಿಂದ ಒಬ್ಬಾಕೆಯನ್ನು ಅವರು ಕರೆದುಕೊಂಡು ತಮ್ಮ ನಾಡಿಗೆ ಹೋಗಿ ಅಲ್ಲಿ ಅವರ ಜೊತೆಗೆ ಮಾತಾಡಿದ್ದು ಅಂತ ಆದರೆ ಅದು ಕನ್ನಡದ ಮಾತುಗಳಿರುವುದಕ್ಕಿಂತಲೂ ತುಳುವಿನ ಮಾತುಗಳಿರುವುದು ಹೆಚ್ಚು ಸಾಧ್ಯ ಅಂತ ಒಬ್ಬರು ವಿದ್ವಾಂಸರು ಹೇಳಿದ್ರು. ತುಳುವೇ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ, ಇನ್ನೊಂದು ಶ್ರೀಕಂಠಯ್ಯನವರು ಹೇಳಿದಂತ ತುಳು ಇರಬಹುದು, ಕನ್ನಡ ಇರ್ಲಿಕ್ಕಿಲ್ಲ ಅಂತ ಹೇಳಿದ್ದು ಉಂಟು. ಆವಾಗ ತುಳುವಿನವರಿಗೂ ಸ್ವಲ್ಪ ಒಂದು ಕಿವಿ ಕುತ್ತಾಗುವುದು ಅಂತ ನೋಡಿ, ಹಾಗೆ ಆಯ್ತು, ಓ ನಮ್ಮ ತುಳು ಅಷ್ಟು ಪ್ರಾಚೀನ ಇರಬಹುದು ಅಂತ. ಆದರೆ ಇನ್ನಷ್ಟು ಕಾಲ ಕಳಿಬೇಕು, ಎಷ್ಟೋ ವಿಷಯಗಳು ನಮಗೆ ಸರಿಯಾಗಿ ಗೊತ್ತಾಗಬೇಕಾದ್ರೆ ಸಮಕಾಲೀನ ಸಂದರ್ಭದಲ್ಲಿ ಅದನ್ನು ಪೂರ್ತಿ ಮೌಲ್ಯಮಾಪನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸುಮಾರು ವರ್ಷಗಳು ಕಳಿಬೇಕು, ಸ್ವಲ್ಪ ದೂರದಿಂದ ನೋಡ್ಬೇಕು. ಹಾಗೆ ದೂರದಿಂದ ನೋಡಿದಾಗ ಕೆಲವೆಲ್ಲ ನಿರ್ಣಯಗಳು ಗೊತ್ತಾಗ್ತವೆ. ಒಂದು ಸಮತೋಲನದ ದೃಷ್ಟಿ ನಮಗೆ ಬರಲಿಕ್ಕೆ ಸಾಧ್ಯ ಉಂಟು. ಕನ್ನಡ ಅಧ್ಯಯನ ಸಂಸ್ಥೆಯ ಸಾಹಿತ್ಯ ಚರಿತ್ರೆ ಬರುವಂತಹ ಸಂದರ್ಭದಲ್ಲಿ ಸುಮಾರು 75 ವರ್ಷಗಳ ಕಾಲ ಇದರ ಬಗ್ಗೆ ವಿಶ್ಲೇಷಣೆ ಇತ್ಯಾದಿಗಳೆಲ್ಲ ನಡೆದು 75 ವರ್ಷಗಳ ಅನಂತರ ರಚಿತವಾದಂತಹ ಗ್ರಂಥವಾದ್ದರಿಂದ ಅಲ್ಲಿ ವಿದ್ವಾಂಸರು ಯಾವ ನಿರ್ಣಯಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಇದು ಯಾವ ಭಾಷೆಯೂ ಅಲ್ಲ, ಕನ್ನಡ ಭಾಷೆಯೂ ಅಲ್ಲ, ಸುಮ್ಮನೆ ಏನೋ ಅನುಕರಣೆಯ ಮಾತುಗಳನ್ನೆಲ್ಲ ಹೇಳಿದಂತಹದ್ದಿರಬಹುದು. ಮತ್ತೆ ಆ ಕನ್ನಡ ಮಾತುಗಳನ್ನು ಇಲ್ಲಿ ಬಂದು ಒಂದು ದೋಣಿ ಒಡೆದು ಹೋಗಿ, ಒಂದು ಹಡಗು ಒಡೆದು ಹೋಗಿ ಇಲ್ಲಿಗೆ ದಕ್ಷಿಣ ಕನ್ನಡದ ಕರಾವಳಿಯಲ್ಲಿ ಆ ಗ್ರೀಕರು ಇಳಿದು ಇಲ್ಲಿಂದ ಒಬ್ಬಾಕೆಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಗ್ರೀಸ್ ದೇಶದಲ್ಲಿ ಮಾತನಾಡಿಸಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಕನ್ನಡ ಬರ್ತದೆ ಅಂತ ಹೇಳುವಂತಹದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇದು ಕನ್ನಡ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಇನ್ನೊಬ್ಬರ ಭಾಷೆಯನ್ನು ಅನುಕರಣೆ ಮಾಡುವಂತಹ ಸಂದರ್ಭದಲ್ಲಿ ಭಾರತ ಭಾಷೆಯ ಬಗ್ಗೆ ಏನೇನೋ ಉಚ್ಚಾರಗಳನ್ನು ಮಾಡ್ತೇವಲ್ಲ, ಅಂತಹ ಉಚ್ಚಾರಣೆಗಳೇ ಇರಬೇಕಿತ್ತು ಅಂತ ಹೇಳುವಂತ ನಿರ್ಣಯಕ್ಕೆ ಬಂದಿದ್ದಾರೆ. ಅರ್ಥಹೀನವಾದಂತಹ ಪದಗಳೇ ಇರಬಹುದು ಎಂಬ ನಿರ್ಣಯಕ್ಕೂ ಕೂಡ ಬಂದಿದ್ದಾರೆ. ಈ ನಿರ್ಣಯಕ್ಕೆ ಬರಬೇಕಾದ್ರೆ ಎಷ್ಟೋ ವರ್ಷಗಳ ಕಳೆಯಿತು. ಹಾಗಾದ್ರೆ ಅಷ್ಟು ವರ್ಷಗಳ ಕಾಲ ವಿದ್ವಾಂಸರು ಮಾಡಿದಂತಹ ವಿಶ್ಲೇಷಣೆಗಳು ವ್ಯರ್ಥವೇ ಅಂತ ಕೇಳಿದ್ರೆ ವ್ಯರ್ಥ ಅಲ್ಲ. ಇದು ಹೀಗಿದೆ, ಹೀಗಿತ್ತು ಎಂಬಂತಹದ್ದಕ್ಕೆ ಒಂದು ನಿರ್ಣಯಕ್ಕೆ ಬರಬೇಕಾದ್ರೆ ಆ ನಿರ್ಣಯಕ್ಕೆ ಬಂದಂತಹ ಹಂತಗಳು ಯಾವುವು ಅಂತ ಹೇಳುವಂತಹದ್ದನ್ನು ನಾವು ಅಧ್ಯಯನಶೀಲರಾದವರು ಗುರುತಿಸಿಕೊಳ್ಳಬೇಕಾಗುತ್ತದೆ. ನಾವು ಕೇವಲ ಅದು ನಮ್ಮ ಭಾಷೆಗೆ ಸಂಬಂಧಪಟ್ಟಂತಹದ್ದಲ್ಲ ಅಂತ ನಾವು ಅದರ ಅಧ್ಯಯನವನ್ನು ಬಿಟ್ಟು ಬಿಡಬೇಕಾದಂತಹದ್ದಿಲ್ಲ. ಆ ಅಧ್ಯಯನವನ್ನು ನಾವು ಅದರ ಏನಾಗಿದೆ ಅಂತ ಹೇಳುವಂತಹದ್ದನ್ನು ನಾವು ಗುರುತಿಸಬೇಕು. ಇದು ಇತಿಹಾಸವನ್ನು ಗುರುತಿಸುವಂತಹ ಒಂದು ವಿಧಾನ. ಮೊದಲಿಗೆ ಅದರಲ್ಲಿ ಆ ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಂತ ಹೇಳುವಂತಹದ್ದನ್ನು ನೋಡೋಣ. ಇವರೆಲ್ಲ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು, ಸಣ್ಣವರೇನಲ್ಲ. ಗೋವಿಂದ ಪೈಗಳ ಹೆಸರನ್ನು ನಾನು ಈಗಾಗಲೇ ಹೇಳಿದೆ. BP ಗ್ರೆನ್ಫೀಲ್ಡ್ ಮತ್ತು AS ಹಂಟ್ ಎಂಬವರು 1903ರಲ್ಲಿ ಈ ಆಕ್ಸಿಲಿಂಕಸ್ ಪೆಪೈರಿಯನ್ನು ಮೊದಲಿಗೆ ಸಂಪಾದನೆ ಮಾಡಿದಂಥವರು. ಎಡಿಟೆಡ್ ವಿತ್ ಟ್ರಾನ್ಸ್ಲೇಷನ್ಸ್ ಅಂಡ್ ನೋಟ್ಸ್ ಅಂತ ಹೇಳಿ ಅವರು ಇದರ ಮೂಲ, ಗ್ರೀಕ್ ಮೂಲ, ಅದರ ಅನುವಾದ, ಆಮೇಲೆ ಅದಕ್ಕೆ ಟಿಪ್ಪಣಿಗಳು ಇವೆಲ್ಲವನ್ನು ಕೊಟ್ಟು ಸಂಪಾದನೆ ಮಾಡಿದರು. 1903ರಲ್ಲಿ ಇದು ಪ್ರಕಟ ಆದ ಮೇಲೆ ಪ್ರಾರಂಭ ಆಯಿತು. ಬೇರೆ ಬೇರೆ ಜನ ವಿದ್ವಾಂಸರು ಅದರ ಬಗ್ಗೆ ಪ್ರವೇಶ ಮಾಡಿದರು. ಆಮೇಲೆ ಮುಖ್ಯವಾಗಿ ಭಾರತದಲ್ಲಿದ್ದಂತಹ ಬಹಳ ವಿದ್ವಾಂಸರು ಆ ಬಗ್ಗೆ ಚರ್ಚೆ ಮಾಡಿದರು.
ಎಲ್.ಡಿ. ಬಾರ್ನೆಟ್ ಎಂಬವರು ತುಂಬಾ ಕೆಲಸ ಮಾಡಿದಂಥವ್ರು, ಅವರು ಇದನ್ನು ನೋಡಿದ್ರು. ಆಮೇಲೆ ಈ ಹುಲ್ಶ್ ಎಂಬವರು ಶಾಸನ ತಜ್ಞರು, ಭಾರತದಲ್ಲಿ ಶಾಸನ ತಜ್ಞರಾಗಿದ್ದಂಥವ್ರು, ಅವರು ಇದರ ಬಗ್ಗೆ ಲೇಖನಗಳನ್ನು ಬರೆದರು. ಆಮೇಲೆ ಸಿಲ್ವೇನ್ ಲೆವಿ ಅಂತೇಳಿ ಇವರು ಮುಖ್ಯವಾಗಿ ಸಂಸ್ಕೃತ ಭಾಷೆ, ಸಾಹಿತ್ಯ, ನಾಟಕ ಇತ್ಯಾದಿಗಳ ಬಗ್ಗೆ ಕೆಲಸ ಮಾಡಿದಂಥವ್ರು. ಇದು ಒಂದು ನಾಟಕವಾದ್ರಿಂದ ಭಾರತೀಯ ನಾಟಕಗಳ ಬಗೆಗೆ ನಾವು ನಾಟಕಗಳ ಇತಿಹಾಸವನ್ನು ನೋಡುವಂತಹ ಸಂದರ್ಭದಲ್ಲಿ ಈ ಗ್ರೀಕ್ ಪ್ರಹಸನವನ್ನು ಕೂಡ ಗಮನಿಸಬೇಕಾಗ್ತದೆ ಅಂತ ಒಂದು ಮಾತನ್ನು ಹೇಳಿದ್ರು. ಆ ಮಾತಿನಲ್ಲಿ ಬೆಲೆಯುಂಟೋ ಇಲ್ವೋ ಇದು ವಿಮರ್ಶೆಗೆ ಸಂಬಂಧಪಟ್ಟಂತಹ ವಿಷಯ. ಆದರೆ ನಮ್ಮವರ ಯೋಚನೆಗಳು ಹೇಗೆ ಹರಿದು ಅಂತ ಹೇಳುವಂತಹ ಆ ಯೋಚನೆಯ ದಾರಿಯನ್ನು ಗಮನಿಸುವಲ್ಲಿ ಇವು ಮುಖ್ಯವಾಗ್ತವೆ. ಆಮೇಲೆ ಬಹಳ ದೊಡ್ಡ ವಿದ್ವಾಂಸರಾದಂತಹ ಆರ್ ಶ್ಯಾಮಶಾಸ್ತ್ರಿಗಳು, ಇವರು ಶ್ಯಾಮಶಾಸ್ತ್ರಿಗಳ ಹೆಸರನ್ನು ನೀವು ಕೇಳಿಯೇ ಇದ್ದೀರಿ. ಪ್ರಸಿದ್ಧ ವಿದ್ವಾಂಸರು, ಅವರು ಅಂತಾರಾಷ್ಟ್ರೀಯ ಪ್ರಸಿದ್ಧಿಯನ್ನು ಪಡೆದಂಥವರು. ಮುಖ್ಯವಾಗಿ ಚಾಣಕ್ಯನ ಅರ್ಥಶಾಸ್ತ್ರ, ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಪ್ರಕಟಪಡಿಸಿದ ಕಾರಣದಿಂದಾಗಿ, ಕೌಟಿಲ್ಯನ ಅರ್ಥಶಾಸ್ತ್ರ ಮೊದಲಿಗೆ ಮೈಸೂರಿನಿಂದ ಪ್ರಕಟ ಆಯಿತು ಎಂಬುದನ್ನು ನಾವು ಗಮನಿಸಬೇಕು. ಅದು ಪ್ರಾಚೀನ ಭಾರತದ ಒಂದು ಪ್ರಾತಿನಿಧಿಕ ಗ್ರಂಥಗಳಲ್ಲಿ ಒಂದು ಅರ್ಥಶಾಸ್ತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ ಎಂಬಂತಹ ಬೇರೆ ಬೇರೆ ದೃಷ್ಟಿಯಿಂದ, ಸಂಸ್ಕೃತಿಯ ದೃಷ್ಟಿಯಿಂದ, ಇತಿಹಾಸದ ದೃಷ್ಟಿಯಿಂದ, ರಾಜನೀತಿಯ ದೃಷ್ಟಿಯಿಂದ, ಪ್ರಾಚೀನ ನ್ಯಾಯ ವ್ಯವಸ್ಥೆಯ ದೃಷ್ಟಿಯಿಂದ, ಎಲ್ಲ ದೃಷ್ಟಿಯಿಂದಲೂ, ಆರ್ಥಿಕ ದೃಷ್ಟಿಯಿಂದ, ಅರ್ಥ ವ್ಯವಸ್ಥೆಯ ದೃಷ್ಟಿಯಿಂದ ನಾವು ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ನೋಡಬೇಕಾಗುತ್ತೆ. ಆ ಗ್ರಂಥವನ್ನು ಪ್ರಕಟಪಡಿಸಿದಂಥವರು, ಅದನ್ನು ಸಂಪಾದಿಸಿದಂಥವರು ಶ್ಯಾಮಶಾಸ್ತ್ರಿಗಳು. ಮೈಸೂರಿನ ಅರಸರು ಜರ್ಮನಿಗೆ ಹೋದಂತಹ ಸಂದರ್ಭದಲ್ಲಿ ಮೈಸೂರಿನ ಅರಸರು ಎಂಬುದಾಗಿ ಅವರನ್ನು ಪರಿಚಯ ಮಾಡಿದರಂತೆ. ಹಾಗೆ ಪರಿಚಯ ಮಾಡಿದಾಗ ಅಲ್ಲಿ ಬಂದಂತಹ ಹಲವು ವಿದ್ವಾಂಸರು ಇದ್ದರು. ಅವರಿಗೆ ಮೈಸೂರಿನ ಅರಸರು ಪರಿಚಯ ಮಾಡಿಕೊಟ್ಟಾಗ ಅವರು ಕೇಳಿದಂತೆ, ನೀವು ಶ್ಯಾಮಶಾಸ್ತ್ರಿಗಳ ಮೈಸೂರಿನವರು ಅಥವಾ ಬೇರೆ ಮೈಸೂರು ಅಂತ ಕೇಳಿದ್ರಲ್ಲಿ, ಮೈಸೂರು ರಾಜರ, ನೀವು ಶ್ಯಾಮಶಾಸ್ತ್ರಿಗಳ ಮೈಸೂರು ಅದು ಏನು ಅಂತ ಕೇಳಿದ್ರು. ಅಂದರೆ ಮೈಸೂರು ಅರಸರ ಪರಿಚಯ ಇಲ್ಲ, ಶ್ಯಾಮಶಾಸ್ತ್ರಿಗಳನ್ನು ಜರ್ಮನಿಯಲ್ಲಿ ಪರಿಚಯ ಉಂಟು. ಶ್ಯಾಮಶಾಸ್ತ್ರಿಗಳು ಜರ್ಮನಿಗೆ ಹೋದವರಲ್ಲ, ಆದರೆ ಅವರ ಗ್ರಂಥ ಜರ್ಮನಿಗೆ ಹೋಗಿದೆ, ಆದ್ದರಿಂದ ಪರಿಚಯ. ಹೀಗೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳುವುದಕ್ಕೆ ಒಂದು ಆಧಾರ. ಅವರು ಪ್ರವಾಸದಿಂದ ಮರಳಿ ಬಂದ ಮೇಲೆ ಶ್ಯಾಮಶಾಸ್ತ್ರಿಗಳನ್ನು ಆಸ್ಥಾನಕ್ಕೆ ಕರೆಸಿದ್ರಂತೆ. ಕರೆಸಿ, ನೋಡಿ, ನಮ್ಮ ರಾಜ್ಯದಲ್ಲಿ ನೀವು ಪ್ರಜೆಗಳು, ಆದರೆ ವಿದ್ವತ್ತೆಯ ರಾಜ್ಯದಲ್ಲಿ ನೀವು ರಾಜರು, ನಾವು ಪ್ರಜೆಗಳು ಎಂಬ ದೊಡ್ಡ ಮಾತನ್ನು ಹೇಳಿ ಅವರನ್ನು ಆಸ್ಥಾನಕ್ಕೆ ಕರೆಸಿ ಅವರಿಗೆ ಶಾಲು ಎಲ್ಲ ಕೊಟ್ಟು, ಬಹುಮಾನ ಎಲ್ಲ ಕೊಟ್ಟು, ಹೀಗೀಗ ಆಯಿತು ಸಂಗತಿ ಅಂತ ಹೇಳಿದ್ರು ಅಂತ ಅದರ ಬಗ್ಗೆ ಒಂದು ಕಥೆ ಇದೆ. ಶ್ಯಾಮಶಾಸ್ತ್ರಿಗಳು ಅವರು ಈ ಚರ್ಚೆಯಲ್ಲಿ ಭಾಗವಹಿಸಿದರು. ಯಾವ ಚರ್ಚೆ? ಈ ಆಕ್ಸನಿಕತ್ವ ಪೈರಿ ಚರ್ಚೆಯಲ್ಲಿ ಭಾಗವಹಿಸಿದರು. ಆಮೇಲೆ ಬಿ ಎ ಸಾಲಿತೂರ್ ಅವರು ಭಾಗವಹಿಸಿದರು. ಬಿ ಎ ಸಾಲಿತೂರ್ ಅವರ ಹೆಸರನ್ನು ನೀವು ಕೆಲವರು ಕೇಳಿದರು. ಇವರು ನಮ್ಮ ಊರಿನ ವಿದ್ವಾಂಸರು. ಸಾಲಿತೂರ್ ಎಂಬುದು ಇಲ್ಲಿ ವಿಟ್ಲಕ್ಕೆ ಹೋಗುವ ಆಗ ಸಾಲಿತೂರ್ ಎಂಬಂತಹ ಊರಿದೆ. ಮೂಲತಃ ಅಲ್ಲಿಯವರು ಬಿ ಎ ಸಾಲಿತೂರ್, ಭಾಸ್ಕರ ಆನಂದ ಸಾಲಿತೋರ್ ಅಂತ ಅವರ ಹೆಸರು. ಅವರು SALETORE ಅಂತ ಬರೆಯಿದ್ದರಿಂದ ಅದು ಸಾಲಿತೋರ್ ಹೋಗಿ ಮಂಗಳೂರು ಬರೆಯುವಾಗ MANGLORE ಬರೆಯುವುದು. ಹಾಗೆ ಸಾಲಿತೋರ್ ಎಂಬುದು TORE ಅಂತ ಬರೀತಾ ಇದ್ರು. ಕರ್ನಾಟಕದಲ್ಲೆಲ್ಲ ಅವರು ಸಾಲತೊರೆಯವರು ಅಂತ ಪ್ರಸಿದ್ಧ. ಸಾಲತೊರೆ ಅಂತ ಅವರನ್ನು ಹೇಳುವಾಗ ಸಾಲತೊರೆಯವರು ಹೀಗೆ ಬರೆದಿದ್ದಾರೆ ತುಂಬ ಜನ. ಹಾಗೆ ಬಿ ಎ ಸಾಲಿತೋರ್, ಭಾಸ್ಕರ ಆನಂದ ಸಾಲಿತೋರ್ ಅಂತ ಅವರ ಹೆಸರು. ಅವರು ಇದರಲ್ಲಿ ಭಾಗವಹಿಸಿದರು. ಅವರು ಏನ್ಷಿಯಂಟ್ ಕರ್ನಾಟಕ ಅಂತ ಹೇಳುವಂತಹ ಒಂದು ಗ್ರಂಥ ಬರೆದಿದ್ದಾರೆ. ಅದರ ಒಂದು ಭಾಗ ಮಾತ್ರ ಬಂದಿದೆ. ಅದು ಏನ್ಷಿಯಂಟ್ ಕರ್ನಾಟಕ ಹಿಸ್ಟ್ರಿ ಆಫ್ ತುಳುವ, ತುಳುವದ ಇತಿಹಾಸ. ಈ ತುಳುವದ ಇತಿಹಾಸ 1ನೇ ಸಂಪುಟ ಪೂರ್ವ ಕರ್ನಾಟಕದ, ಇಡೀ ಕರ್ನಾಟಕದ ಇತಿಹಾಸ. ಅದರಲ್ಲಿ ಅವರು ಈ ವಿಷಯವನ್ನು ಚರ್ಚೆ ಮಾಡಿದ್ದಾರೆ. ಆಮೇಲೆ ಪ್ರೊಫೆಸರ್ S. ಶ್ರೀಕಂಠ ಶಾಸ್ತ್ರಿಯವರು, ಬಹಳ ದೊಡ್ಡ ಸಂಶೋಧಕರು ಶ್ರೀಕಂಠ ಶಾಸ್ತ್ರಿಯವರು. ಆಮೇಲೆ B.L. ರೈಸ್ ಅವರು. B.L. ರೈಸ್ ಅವರು ಕನ್ನಡದಲ್ಲಿ ಗ್ರಂಥ ಸಂಪಾದನೆಯಲ್ಲಿ ಬಹಳ ಕೆಲಸ ಮಾಡಿದಂಥವರು. ಆಮೇಲೆ ಶಾಸನ ಸಂಪಾದನೆಯಲ್ಲಿ ಬಹಳ ಕೆಲಸ ಮಾಡಿದಂಥವರು. ಇವರು ಇದರಲ್ಲಿ ಕೆಲಸ ಮಾಡಿದರು. B.L. ರೈಸ್, ಶ್ರೀಕಂಠ ಶಾಸ್ತ್ರಿ. ಆಮೇಲೆ ಪ್ರಾಕ್ತನ ವಿಮರ್ಶೆ ಚಕ್ಷಣ ಎಂಬಂತಹ ಬಿರುದನ್ನು ಪಡೆದಂತಹ R. ನರಸಿಂಹಾಚಾರ್ಯರು ಕೆಲಸ ಮಾಡಿದರು. ಗ್ರಿಯರ್ಸನ್ ಮೊದಲಾದವರು ಕೆಲಸ ಮಾಡಿದರು. S. ಶ್ರೀಕಂಠಯ್ಯ ಎಂಬವರು ಕೆಲಸ ಮಾಡಿದರು. ಸುಮಾರು 1925-26 ಆ ಕಾಲದಲ್ಲಿ. A. ನರಸಿಂಹಯ್ಯ ಎಂಬವರು ಕೆಲಸ ಮಾಡಿದರು. ತೀನಂ ಶ್ರೀಕಂಠಯ್ಯನವರು ಅವರ ಅಭಿಪ್ರಾಯಗಳನ್ನು ಹೇಳಿದರು. ಹೀಗೆ ಹಲವು ಜನ ಈ
ಕನ್ನಡದ ಪ್ರಾಚೀನತೆಯ ಬಗೆಗೆ ಕೆಲಸ ಮಾಡಿದಂಥವರಿದ್ದಾರೆ. ಇಲ್ಲಿ ನಾನು ಮುಖ್ಯವಾಗಿ ಏನನ್ನು ಗಮನಿಸ್ತೇನೆ ಈ ಭಾಗದಲ್ಲಿ ಅಂತ ಹೇಳಿದ್ರೆ, ಎಷ್ಟು ಜನ ನಮ್ಮ ಇತಿಹಾಸವನ್ನು ನಿರೂಪಿಸುವುದಕ್ಕಾಗಿ, ಇತಿಹಾಸವನ್ನು ಕಂಡುಕೊಳ್ಳುವುದಕ್ಕಾಗಿ, ಇತಿಹಾಸವನ್ನು ಕಟ್ಟುವುದಕ್ಕಾಗಿ ಕೆಲಸ ಮಾಡಿದ್ದಾರೆ, ಅವರ ಶ್ರಮ ಎಷ್ಟು ಅಂತ ಹೇಳುವಂತಹದ್ದನ್ನು ನಿಮ್ಮ ಮುಂದೆ ತಿಳಿಸುವುದಕ್ಕೆ. ನಿಮಗೆ ಮಾಹಿತಿಗಳು ಈ ಎಲ್ಲ ಗ್ರಂಥಗಳಲ್ಲಿ ಸಿಗ್ತವೆ. ಎಲ್ಲಿ ಸಾಹಿತ್ಯ ಚರಿತ್ರೆಯ ಈ ಗ್ರಂಥಗಳಲ್ಲಿ ಸಿಗ್ತವೆ, ಅವರ ಲೇಖನಗಳಲ್ಲಿ ಸಿಗ್ತವೆ. ಆದರೆ ಎಲ್ಲ ಒಟ್ಟಾಗಿ ಸಿಕ್ಕುವುದಿಲ್ಲ. ಒಟ್ಟಾಗಿ ಸಿಕ್ಕುವಂತಹ ಅವಶ್ಯಕತೆ ಇದೆ. ಅಂತಹ ಕೆಲಸಗಳನ್ನು ವಿಶ್ವವಿದ್ಯಾನಿಲಯಗಳು ಅಥವಾ ಕನ್ನಡಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡಬೇಕು. ಆ ಕೆಲಸಗಳು ಇನ್ನೂ ಪೂರ್ತಿಯಾಗಿ ಆಗಿಲ್ಲ. ಈ ಶಾಸ್ತ್ರೀಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆ ಏನಿದೆ ಮೈಸೂರಿನಲ್ಲಿದೆ, CIIL ನಲ್ಲಿದೆ. ಅವರು ಇತ್ತೀಚೆಗೆ ಒಂದು ಯೋಜನೆಯನ್ನು ಮಾಡಿದ್ರು. ಅದರಲ್ಲಿ ಅದೇನು ಅಂತ ಹೇಳಿದ್ರೆ, ಈ ವಡ್ಡಾರಾಧನೆಗೆ ಸಂಬಂಧಪಟ್ಟಂತಹ ಮುಖ್ಯ ಮುಖ್ಯ ಲೇಖನಗಳನ್ನ ಎಲ್ಲ ಒಟ್ಟು ಸೇರಿಸಿ ಒಂದು ಗ್ರಂಥವನ್ನಾಗಿ ಮಾಡಬೇಕು. ವಡ್ಡಾರಾಧನೆಗೆ ಸಂಬಂಧಪಟ್ಟಂತಹ ವಡ್ಡಾರಾಧನೆ ನಿಮಗೆ ಗೊತ್ತಿದೆ, ಕನ್ನಡದ ಪ್ರಾಚೀನ ಗದ್ಯ ಗ್ರಂಥ. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಗ್ರಂಥಗಳು ಬೇರೆ ಬೇರೆ ರೀತಿಯಲ್ಲಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಾರೆ, ವಿಮರ್ಶೆ ಮಾಡಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ ಜನ ಅನೇಕ ವರ್ಷಗಳಿಂದ. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಲೇಖನಗಳನ್ನು ಒಟ್ಟು ಮಾಡಬೇಕು ಅಂತ ಹೇಳಿ ಆ ಕೆಲಸವನ್ನು ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ ಮತ್ತು ನನಗೆ ವಹಿಸಿದರು. ನಾವು ಹಾಗೆ ಅದನ್ನು ಸಿದ್ಧ ಮಾಡಿ ಕೊಟ್ಟಂತಹದ್ದು ಉಂಟು. ಇನ್ನು ಪ್ರಕಟಗೊಂಡು ಬರಬೇಕಕ್ಕೆ ಪುಸ್ತಕ ಪ್ರಕಟಗೊಂಡು ಬಂದಿತ್ತು, ಯಾವಾಗ ಬರ್ತದೆ ಎಂಬಂಥದ್ದು ಅವರಿಗೆ ಬಿಟ್ಟಂತಹ ಪುಸ್ತಕ ಸಿದ್ಧವಾಗಿದೆ. ಈಗ ಇದೇನು, ಇದರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ, ವಡ್ಡಾರಾಧನೆಯ ಬಗ್ಗೆ ಯಾರು ಏನು ಹೇಳಿದ್ದಾರೆ ಎಂಬಂತಹ ಒಂದು ಸಮಗ್ರವಾದಂತಹ ಒಂದು ನೋಟ ಸಿಗ್ತದೆ. ಹಾಗೆ ಪ್ರಾಚೀನ ಕನ್ನಡದ ಬಗ್ಗೆ ಇಂತಿಂತವರು ಹೀಗೆ ಹೇಳಿದ್ರು, ಹೀಗೆ ನಿರ್ಣಯಕ್ಕೆ ಬರಬಹುದು ಎಂಬಂತಹ ಲೇಖನಗಳಲ್ಲಿ ಬೇರೆ ಬೇರೆ ಉದ್ಧರಿಸಿದಂತಹದ್ದು. ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರು ಕನ್ನಡ ಅಧ್ಯಯನ ಸಂಸ್ಥೆಯ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ದೀರ್ಘವಾದಂತಹ ಲೇಖನವನ್ನು ಬರೆದಿದ್ದಾರೆ. ಆದರೆ ಮೂಲ ಲೇಖನಗಳು ನಮಗೆ ದೊರಕುವುದಿಲ್ಲ. ಮೂಲ ಲೇಖನಗಳು ಬೇಕು. ಅದನ್ನು ಇನ್ನೊಬ್ಬರು ಉದ್ಧರಿಸಿದ್ದಾರೆ ಎಂದ ಮಾತ್ರಕ್ಕೆ, ಸಾರಾಂಶವನ್ನು ಇನ್ನೊಬ್ಬರು ಉದ್ಧರಿಸಿದ್ದಾರೆ ಎಂದ ಮಾತ್ರಕ್ಕೆ ಅಷ್ಟು ಮಾತ್ರ ಸಾಲದು. ನಾವು ಸಂಶೋಧನೆಯ ಸಂದರ್ಭದಲ್ಲಿ ಸೆಕೆಂಡರಿ ಇನ್ಫಾರ್ಮೇಶನ್ ಅಥವಾ ಇನ್ನೊಬ್ಬರು ಹೇಳಿದಂತಹದ್ದು, ಇನ್ನೊಬ್ಬರು ಉದ್ಧರಿಸಿದಂತಹದ್ದು, ಇನ್ನೊಬ್ಬರ ಕೊಟೇಶನ್, ಇನ್ನೊಬ್ಬರು ಕೋಟ್ ಮಾಡಿದಂತಹದ್ದು, ಅದನ್ನು ನಂಬುವುದಕ್ಕಿಂತಲೂ ನಾವು ಮೂಲಕ್ಕೆ ಹೋಗುವಂತಹದ್ದು ಬಹಳ ಮುಖ್ಯ ಎಂಬುದನ್ನು ಗಮನಿಸಬೇಕು. ಇಲ್ಲಿ ನಮಗೆ ಗುರುಗಳಾಗಿದ್ದಂಥವರು ಡಾಕ್ಟರ್ G. ವರದರಾಜರಾವ್ ಅಂತ. ನೀವು ಅಲ್ಲಿ ಒಳಗೆ ಕಚೇರಿಯಲ್ಲಿ ನೋಡಿದರೆ ಅಧ್ಯಕ್ಷರ ಕೋಣೆಯಲ್ಲಿ ಯಾರ್ಯಾರು ಇಲ್ಲಿ ಕೆಲಸ ಮಾಡಿದಂಥವರು ಅಂತ ಹೇಳಿ ಹಾಕಿದ್ದಾರೆ. ಮೊದಲ ಪಂಡಿತರು, ವಿದ್ವಾಂಸರು, ಪ್ರಾಚಾರ್ಯರು ಪ್ರೊಫೆಸರ್ S.V. ಪರಮೇಶ್ವರ ಭಟ್ರು. S.V. ಪರಮೇಶ್ವರ ಭಟ್ರ ಆದಮೇಲೆ ಇಲ್ಲಿ ಡಾಕ್ಟರ್ G. ವರದರಾಜರಾವ್ ಎಂಬವರು ಪ್ರಾಧ್ಯಾಪಕರಾದ, ಪ್ರೊಫೆಸರ್ ಆದ. ನಾವು ಈಗ ಕಲಿಯುವಾಗ ಮಂಗಳೂರು ಯೂನಿವರ್ಸಿಟಿ ಆಗುವ ಮೊದಲು ಮೈಸೂರು ಯೂನಿವರ್ಸಿಟಿಯ ಒಂದು ಭಾಗವಾಗಿತ್ತು ಇಲ್ಲಿ. ಅಲ್ಲಿ ಆವಾಗ ಇದ್ದವರು ಡಾಕ್ಟರ್ G. ವರದರಾಜರಾವ್, ಅವರು ಪ್ರಾಧ್ಯಾಪಕರು. ಅವರು AR ಕೃಷ್ಣಶಾಸ್ತ್ರಿ ಮೊದಲಾದವರು ಶಿಷ್ಯರು. ಅವರು ಹೇಗೆ ಪಾಠ ಮಾಡ್ತಾ ಇದ್ರು ಅಂತ ಹೇಳುವಂಥದ್ದು ನಮಗೆ ಹೇಳಿದಂಥದ್ದು. ಹಾಗೆ ಹೇಳುವಾಗ ಅವರು ಹೇಳಿದಂತಹ ಒಂದು ಮಾತು, ಕೃಷ್ಣಶಾಸ್ತ್ರಿಗಳು ಹೇಳ್ತಾ ಇದ್ದಂತಹ ಒಂದು ಮಾತನ್ನು ಅವರು ಉದ್ಧರಿಸ್ತಾ ಇದ್ದಂಥ ಆಗಾಗ, ಗೋ ಟು ದಿ ಸೋರ್ಸಸ್ ಅಂತ. ಗೋ ಟು ದಿ ಸೋರ್ಸಸ್. ನೀವು ಮೂಲಕ್ಕೆ ಹೋಗಿ ಮೂಲ ನೋಡಿ, ಇವರು ಹೀಗೆ ಹೇಳಿದ್ದಾರೆ, ಅವರು ಹಾಗೆ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು PhD ಥೀಸಿಸ್ ಕೊಡುವಂತಹದ್ದಲ್ಲ. ಅವರು ಹೀಗೆ ಹೇಳಿದ್ದಾರೆ, ಇವರು ಹೀಗೆ ಹೇಳಿದ್ದಾರೆ, ನೀನು ಹೇಗೆ ಹೇಳಿದ್ದೆ ಅಂತ ಹೇಳುವಂತಹದ್ದು ಇಲ್ಲ, ನಿಜವಾದ ಯಾವುದು ಅಂತ ಹೇಳುವಂತಹದ್ದು ಇಲ್ಲ. ಒಟ್ಟಾರೆ ಒಂದು ಬಂಡಿ ಕಟ್ ಮಾಡಿ ಕೊಡುವಂತಹದ್ದಲ್ಲ. ಗೋ ಟು ದಿ ಸೋರ್ಸಸ್. ಮೂಲಕ್ಕೆ ಹೋಗಿ, ಮೂಲದಲ್ಲಿ ಹೀಗೆ ಇದೆಯಾ ಎಂಬಂತಹದ್ದನ್ನು ನೋಡಿ, ಆ ಮೂಲವನ್ನು ನೋಡುವಾಗ ನಿಮಗೇನಾದ್ರು ಬೇರೆ ಅಭಿಪ್ರಾಯ ಬಂದಿದ್ರೆ ಅದನ್ನು ಹೇಳಿ, ಇನ್ನೊಬ್ಬರ ಅಭಿಪ್ರಾಯವನ್ನು ಮಾತ್ರ ಹೇಳುವಂತಹದ್ದಲ್ಲ. ಸಂಶೋಧಕ ಮೂಲದವರೆಗೆ ಹೋಗಬೇಕು ಅಂತ ಹೇಳುವಂಥ. ಹಾಗೆ ಮೂಲಕ್ಕೆ ಹೋಗಬೇಕಾದ್ರೆ ಮೂಲ ಗ್ರಂಥಗಳು ನಮಗೆ ದೊರಕಬೇಕು. ಆ ಕಾಲದಲ್ಲಿ ಹೆಚ್ಚಿನ ಪತ್ರಿಕೆಗಳಲ್ಲಿ ಬರೀತಾ ಇದ್ರು, ಬೇರೆ ಬೇರೆ ಪತ್ರಿಕೆಗಳಿದ್ದು. ಈಗ ಪತ್ರಿಕೆಗಳು ಕೂಡ ಹೋಗುವ ಒಂದು ಕಾಲ ಬಂದ್ಬಿಟ್ಟಿದೆ, ಪತ್ರಿಕೆಗಳು ಇಲ್ಲವಾಗುವಂತಹ ಕಾಲ ಬಂದ್ಬಿಟ್ಟಿದೆ. ಅದೇನಿದ್ರು ಕಂಪ್ಯೂಟರ್ನಲ್ಲಿ ಇರ್ತದೆ, ಇಂಟರ್ನೆಟ್ ನಲ್ಲಿ ಇರ್ತದೆ, ಅಂತರ್ಜಾಲದಲ್ಲಿ ಇರ್ತದೆ, ಆಕಾಶದಲ್ಲಿ ಇರ್ತದೆ. ಬೇಕಾದನ್ನು ಬೇಕಾದಾಗ ತಗೊಳ್ಳಬಹುದು ಅಂತ ಹೇಳುವಂತಹ ಭಾವನೆ ಇರ್ತದೆ. ಹಾಗೆ ತಗೊಳ್ಳುವರು ಎಷ್ಟು ಮಂದಿ ಹೇಗೆ ತಗೊಳ್ಳಿಕ್ಕೆ ಆಗುತ್ತದೆ ಎಂಬಂತಹದ್ದು ಬೇರೆ ವಿಷಯ. ಅದು ಆ ಕಾಲದಲ್ಲ ಪತ್ರಿಕೆಗಳಲ್ಲಿ ಬರೀತಾ ಇದ್ರು. ಗೋವಿಂದ ಬೈಗಳು ಯಾವ್ಯಾವುದೋ ಪತ್ರಿಕೆಗಳು ಬರೋದು. ಯಾವ್ದಾದ್ರು ಒಂದು ಪತ್ರಿಕೆ ಒಂದು ಲೇಖನ ಕೇಳಿದ್ರು ಅಂತಾದ್ರೆ ಅವರು ಯಾವುದೋ ಒಂದು ಶಾಸನದ ಕಾಲದ ನಿರ್ಣಯ ಅಥವಾ ಯಾವುದೋ ಒಬ್ಬ ರಾಜನ ಕಾಲದ ನಿರ್ಣಯ ಅಥವಾ ಇನ್ಯಾವುದೋ ಒಂದು, ಆ ಪತ್ರಿಕೆಯ ಉದ್ದೇಶ ಅದು ಆಗಿದ್ದಿರಬಹುದು, ಇಲ್ಲದೇ ಇದ್ದಿರಬಹುದು. ಆದ್ರೆ ಅವರು ಆ ತರ ನಾನಿತ್ತ ಅಂತ ಲೇಖನ ಕೊಡೋದು, ಬೇಕಾದ್ರೆ ಪ್ರಕಟಿಸಿಕೊಳ್ಳಿ, ಆ ರೀತಿಯಲ್ಲಿ ಕೊಟ್ಟರು. ಇವತ್ತಿಗೆ ನಾವು
ಆ ಲೇಖನಗಳನ್ನು ಹುಡುಕಿಕೊಂಡು ಹೋಗಬೇಕಾದಂತಹ ಸಂದರ್ಭ. ಎಷ್ಟೋ ವರ್ಷಗಳ ಕಾಲ ಸಂಶೋಧಕರಿಗೆ ಹಾಗೆ ಆಯಿತು. ಗೋವಿಂದ ಪೈಗಳ ಲೇಖನಗಳನ್ನು ಹುಡುಕಿದ್ರೆ ಲೇಖನಗಳೇ ಸಿಗುವುದಿಲ್ಲ. ಆ ಪತ್ರಿಕೆಗಳಿಲ್ಲ, ಪತ್ರಿಕೆಗಳು ನಿಂತು ಹೋಗಿವೆ, ಹಳೆ ಪತ್ರಿಕೆಗಳು ದೊರಕ್ತಾ ಇಲ್ಲ. ಅವಾಗ ಏನು ಮಾಡಬೇಕು? ಆವಾಗ ಸಂಪಾದಕರು, ನಾನು ಮೊನ್ನೆ ಸಂಪಾದನೆಯ ವಿಷಯವನ್ನು ಹೇಳಿದೆ, ಸಂಪಾದಕರ ಕೆಲಸ ಆವಾಗ ಬರ್ತದೆ. ಯಾವುದು ಕಾಲಕಾಲಕ್ಕೆ ಅವಶ್ಯಕತೆ ಇದೆಯೋ ಅಂಥವುಗಳನ್ನು ಸಂಗ್ರಹಿಸುವುದು, ಒಟ್ಟು ಸೇರಿಸುವುದು, ಸಂಪಾದನೆ ಮಾಡುವುದು ಇತ್ಯಾದಿಗಳು ಬೇಕಾಗ್ತದೆ. ನಮ್ಮ ಹಿಂದಿನವರು ಹಾಗೆ ಮಾಡಿದಂತಹದ್ದುಂಟು. ಎಷ್ಟೋ ಗ್ರಂಥಗಳನ್ನು ಸಂಪಾದಿಸಿದಂತಹದ್ದುಂಟು, ಸಂಕ್ಷಿಪ್ತಗೊಳಿಸಿದಂತಹದ್ದುಂಟು, ವಿಸ್ತರಿಸಿ ಬರೆದಂತಹದ್ದುಂಟು. ಆದರೆ ಅದಕ್ಕೆ ಆ ರೀತಿಯಲ್ಲಿ ಹೇಳ್ತಾ ಇರಲಿಲ್ಲ ಅಷ್ಟೆ, ಸಂಪಾದಿಸಿದ್ದು ಅಂತ ಹೇಳ್ತಾ ಇರಲಿಲ್ಲ ಅಷ್ಟೆ. ಒಬ್ರು ಹೇಳಿದ್ದನ್ನೇ ಇನ್ನೊಬ್ಬರು ಪುನರುಕ್ತ ಮಾಡುವಂತಹದ್ದು, ಬೇರೆ ರೀತಿಯಲ್ಲಿ ಹೇಳುವಂತಹದ್ದು, ಸಂಕ್ಷೇಪಿಸಿ ಹೇಳುವಂತಹದ್ದು ಹಿಂದೆಯೂ ಇತ್ತು. ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ತೆಗೆದುಕೊಂಡು ಹೋಗುವಂತಹದ್ದು ಅದು ಇತ್ತು. ದುರ್ವಿನೀತನಿಗೆ ದೇವಭಾರತೀ ನಿಬದ್ಧ ಬೃಹತ್ ಕಥಾ ಎಂಬಂತಹ ಒಂದು ಬಿರುದು, ಒಂದು ಶಾಸನದಲ್ಲಿ ಆ ರೀತಿಯ ಒಂದು ಬಿರುದು. ದೇವಭಾರತೀ ನಿಬದ್ಧ ಬೃಹತ್ ಕಥಾ, ಬೃಹತ್ ಕಥೆ ಎಂಬಂತಹದ್ದು ಒಂದು ದೊಡ್ಡ ಗ್ರಂಥ. ಪೈಶಾಚಿ ಭಾಷೆಯಲ್ಲಿರುವಂತಹದ್ದು. ಗುಣಾಢ್ಯ ಎಂಬುದನ್ನು ಬರೆದವನು ಎಂಬುದಾಗಿ ಪ್ರಸಿದ್ಧ. ಇವತ್ತಿಗೆ ಆ ಗ್ರಂಥ ಇಲ್ಲ. ತಮಿಳಿನಲ್ಲಿ ನಮಗೆ ಆ ಗ್ರಂಥದ ರೂಪಾಂತರ ಸಿಗ್ತದೆ. ಪೆರುಂಗದೈ ಎಂಬ ಒಂದು ರೂಪಾಂತರ ಸಿಗ್ತದೆ. ಪೆರುಂಗದೈ ಬೃಹತ್ ಕಥಾ. ಬೃಹತ್ ಕಥಾ ಕೋಶ ಅಂತ ಸಂಸ್ಕೃತದಲ್ಲಿ ಸಿಗ್ತದೆ. ಇದು ಬೃಹತ್ ಕಥೆಯಿಂದ ಸಂಗ್ರಹಿಸಿದಂತಹದ್ದು. ಬೃಹತ್ ಕಥೆ ಮೂಲ ಬೃಹತ್ ಕಥೆ ಅಲ್ಲ. ಮೂಲ ಬೃಹತ್ ಕಥೆ ಗುಣಾಢ್ಯನ ರಚನೆ ಪೈಶಾಚಿ ಭಾಷೆಯಲ್ಲಿದೆ. ಇದನ್ನು ದೇವಭಾರತಿ ಅಂತ ಹೇಳಿದ್ರೆ ಸಂಸ್ಕೃತ ಭಾಷೆಗೆ ದುರ್ವಿನೀತ ಎಂಬಾತ ಅದನ್ನು ದೇವಭಾರತಿಗೆ ಅಳವಡಿಸಿದ, ದೇವಭಾರತಿಗೆ ಬದ್ಧಗೊಳಿಸಿದ. ಅಂದ್ರೆ ಏನರ್ಥ? ಪೈಶಾಚಿ ಭಾಷೆಯಿಂದ ಅದನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದಾನೆ ಅಂತ. ಹೇಗೆ ಅನುವಾದ ಮಾಡುವುದು? ಸಂಗ್ರಹ, ಬೃಹತ್ ಕಥಾ ಕೋಶ ಅಂದ್ರೆ ಸಂಗ್ರಹಗೊಳಿಸಿದಂತ. ಹೀಗೆ ಸಂಗ್ರಹಗೊಳಿಸುವುದು, ಅನುವಾದ ಮಾಡುವುದು, ರೂಪಾಂತರ ಮಾಡುವುದು, ಒಂದು ಭಾಗವನ್ನು ತೆಗೆದುಕೊಂಡು ವಿಸ್ತರಿಸುವುದು, ಒಂದು ಭಾಗವನ್ನು ಕಥೆಯನ್ನು ತೆಗೆದುಕೊಂಡು ನಾಟಕವನ್ನಾಗಿ ವಿಸ್ತರಿಸುವುದು ಇತ್ಯಾದಿಗಳೆಲ್ಲ ನಮ್ಮ ಹಿಂದಿನ ಸಾಹಿತ್ಯದಲ್ಲಿ ಕಂಡು ಬರ್ತವೆ. ಇದು ಆಗಾಗ ಆಗಲೇಬೇಕಾದಂತಹ ವಿಷಯ. ಸಂಶೋಧನೆ ಕ್ಷೇತ್ರದಲ್ಲೂ ಈ ತರದ್ದು ಆಗಬೇಕು ಎಂಬಂತಹದ್ದು ಬಹಳ ಮುಖ್ಯ. ಹಾಗೆ ಗೋವಿಂದ ಪೈಗಳ ಲೇಖನಗಳು ದೊರಕದಾಗ ಅವುಗಳೆಲ್ಲವನ್ನು ದೊರಕುವ ಹಾಗೆ ಮಾಡುವುದು ಹೇಗೆ? ಒಬ್ಬರು ಅದೇ ಕೆಲಸವನ್ನು ಮಾಡುವುದು. ಗೋವಿಂದ ಪೈಗಳ ಲೇಖನ ಎಲ್ಲೆಲ್ಲಿ ಹರಡಿ ಹೋಗಿದೆ ಅದನ್ನು ಹುಡುಕಿ ಒಬ್ಬರೊಂದು ಸೂಚಿ ಮಾಡಿದರು. ಭಾವನವರು ಮೊದಲು ಸೂಚಿ ಮಾಡಿದರು. ಗೋವಿಂದ ಪೈ ವಾಂಗ್ಮಯ ಸೂಚಿ ಇದೆ, ಇಂತಿಂಥ ಪತ್ರಿಕೆಗಳ ಬಂದೆ ಅಂತ. ಅವರಿಗೂ ದೊರಕದೆ ಬಿಟ್ಟು ಹೋದ ಎಷ್ಟೋ ಲೇಖನಗಳು ಆಮೇಲೆ ಸಿಕ್ಕಿದ್ವು. ಅದನ್ನು ಸೇರಿಸಿ ಹೆರಂಜೆ ಕೃಷ್ಣ ಭಟ್ರು ಮತ್ತು ಮುರಳೀಧರ ಉಪಾಧ್ಯಾಯ ಗೋವಿಂದ ಪೈ ಸಂಶೋಧನಾ ಸಂಪುಟ ಅಂತ ಒಂದು ದೊಡ್ಡ ಸಂಪುಟವನ್ನು ತಂದರು. ಈಗ ನಾನೀಗ ಗೋವಿಂದ ಪೈಗಳ ಬಗ್ಗೆ ಹೇಳಿದಂತಹ ವಿಷಯಗಳನ್ನೆಲ್ಲ ನೀವು ನೋಡಬೇಕಾದ್ರೆ ಗೋವಿಂದ ಪೈ ಸಂಶೋಧನಾ ಸಂಪುಟ ಒಂದನ್ನು ನೋಡಿದ್ರೆ ಸಾಕಾಗ್ತದೆ. ಹೆಲಿಯೋಡೋರ ಗರುಡ ಧ್ವಜ, ಟಾಲೆಮಿಯ ಹಿಪ್ಪೋಪೂರ, ಎಂಥದೋ ಎಲ್ಲ ಲೇಖನಗಳು ಅವರು ಬರುವಂತಹದ್ದು ನಿಮಗೆ ಒಟ್ಟಿಗೆ ಸಿಗ್ತವೆ, ಒಟ್ಟಿಗೆ ಸಿಗ್ತವೆ. ಇಂಥ ಕೆಲಸಗಳು ನಮ್ಮ ಸಂಶೋಧನೆ ಕ್ಷೇತ್ರದಲ್ಲಿ ಆಗ್ತಾ ಇರಬೇಕು. ಇಂಥದ್ದನ್ನು ನಮ್ಮವರು ಮಾಡ್ತಾ ಬಂದಿದ್ದಾರೆ. ಎಲ್ಲ ಕಡೆಯಲ್ಲಿ ಆಗಿಲ್ಲ, ಇದೆ ಇನ್ನೂ ಆಗುವಂತಹದ್ದು ಬಹಳಷ್ಟು ಇದೆ ಎಂಬುದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಇಷ್ಟಾಗುವಾಗ ನಮ್ಮ ಆಸಕ್ತಿಗಳು ಬದಲತೊಡಗಿದವು. ನಮ್ಮ ಆಸಕ್ತಿಗಳು ಬದಲತೊಡಗಿದಾಗ ಏನಾಯಿತು? ನಾವು ಸಾಹಿತ್ಯದ ಅಧ್ಯಯನ, ನಮ್ಮದು ಸಾಹಿತ್ಯದ ಅಧ್ಯಯನವೋ, ಸಂಶೋಧನೆ ಅಧ್ಯಯನವೋ, ಭಾಷೆಯ ಅಧ್ಯಯನವೋ, ವಿಮರ್ಶೆಯ ಅಧ್ಯಯನವೋ ಅಥವಾ ಜಾನಪದ ಅಧ್ಯಯನವೋ, ಯಾವ ರೀತಿಯ ಅಧ್ಯಯನ ಎಂಬುದೇ ನಮ್ಗೆ ಗೊತ್ತಿಲ್ಲ. ಅಧ್ಯಯನ ಮುಂದೆ ಹೋಗ್ತಾ ಇತ್ತು. ಆವಾಗ ಈ ತರದ ಸಂಶೋಧನೆಯ ಬಗೆಗೆ ರುಚಿಯನ್ನು ಕೆಲವರು ಕಳ್ಕೊಂಡ್ರು. ಅದು ಅಗತ್ಯ ಇಲ್ಲ ಈಗ ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ಹೇಗೆ ನವ್ಯ ಕಾವ್ಯ ಬಂದಾಗ ಆ ನವೋದಯ ಕಾವ್ಯವನ್ನು ಅವರು ಖಂಡಿಸಿದ್ರು, ತುಂಬಾ ಖಂಡಿಸಿದ್ದಾರೆ ಆ ಕಾಲದಲ್ಲಿ. ನವೋದಯದವರು ನವ್ಯದವರು ಇದು ಅರ್ಥ ಆಗದ ಕವಿತೆ ಹೇಗೆಲ್ಲ ತುಂಬ ಖಂಡಿಸಿದಂತಹದ್ದುಂಟು. ಹೀಗೆ ಖಂಡಿಸಿ ಏನಾಯಿತು? ನವ್ಯ ಕವಿತೆ ಅದು ಅಲ್ಲೇ ಹೊಸ ಕಾಲದ ಒಂದು ಹೇಳುವಾಗ ಒಂದು ಟ್ರೆಂಡ್ ಅಂತ ಹೇಳ್ತಾರಲ್ಲ, ಅದು ಆ ರೀತಿಯದು. ಹೊಸ ಕಾಲದ ಪ್ರವಾಹ ಆ ರೀತಿಯಲ್ಲಿರುವಾಗ ಹಳತನ್ನು ಬಿಟ್ಟರಡ್ಡಿಲ್ಲ ಅಂತ ಹಳತೆಲ್ಲ ಎಷ್ಟೋ ಬಿಟ್ಟು ಹೋಯ್ತು. ಅವಾಗ ಏನಾಯಿತು? ಎಷ್ಟೋ ಕವಿಗಳು, ಎಷ್ಟೋ ಲೇಖಕರು ಕೂಡ ಕಾಣೆಯಾದರು. ಅವರೆಲ್ಲ ಪತ್ರಿಕೆಗಳಲ್ಲಿ ಅಲ್ಲಲ್ಲೇ ಉಳಿದು ಹೋದರು. ಎಷ್ಟೋ ವಿಷಯಗಳ ಸಂಶೋಧನಾ ಲೇಖನಗಳು ಕೂಡ ಇದೇ ರೀತಿಯಲ್ಲಿ ಆದಂತಹದ್ದುಂಟು. ಆದರೆ ಅಂಥವನ್ನು ಆಗದ ಹಾಗೆ ಮಾಡಬೇಕಾದ್ರೆ ಆ ಬಗ್ಗೆ ಪುನಃ ಕೆಲಸ ಮಾಡಬೇಕಾಗ್ತದೆ. ಆದ್ದರಿಂದ ನಾವು ಕವಿರಾಜ ಮಾರ್ಗ ಪೂರ್ವದ ಸಾಹಿತ್ಯ ಏನಿತ್ತು, ಹೇಗಿತ್ತು ಎಂಬುದರ ಬಗ್ಗೆ ಪುನಃ ವಿಮರ್ಶೆ ಮಾಡಬೇಕಾದಂತಹದ್ದು, ವಿಶ್ಲೇಷಣೆ ಮಾಡಬೇಕಾದಂತಹದ್ದು, ಮಾಹಿತಿಗಳನ್ನು ತಿಳಿಯಬೇಕಾದಂತಹದ್ದು.
ಇದು ಆ ದೃಷ್ಟಿಯಿಂದ ಮುಖ್ಯವಾದಂಥದ್ದು. ಆದ್ದರಿಂದ MA ಮಟ್ಟದ ಅಧ್ಯಯನವನ್ನು ಮಾಡುವಂತಹ ವಿದ್ಯಾರ್ಥಿಗಳು ಇವರು ಅದರ ಬಗ್ಗೆ ಆಸಕ್ತಿಯನ್ನು ವಹಿಸಲೇಬೇಕಾಗ್ತದೆ. ಇಲ್ಲ ನಾವು ಕೇವಲ ವಿಮರ್ಶೆಯ ವಿದ್ಯಾರ್ಥಿಗಳು, ನಾವು ಜಾನಪದದ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಸಾಕಾಗುವುದು. ಆದರೆ ಈ ಬಗ್ಗೆ ಏನಾದರೂ ಒಂದು ಪ್ರಶ್ನೆ ಬಂದಾಗ ಆವಾಗ ಒಂದು 4 ಮಾತು ಹೇಳುವುದಕ್ಕೆ ನಿಮಗೆ ಅದು ತಿಳಿದಿರಬೇಕು. ಆದ್ದರಿಂದ ನೀವು ಈ ಬಗೆಗೆ ನಿಮಗೆ ನೇರವಾದ ಆಸಕ್ತಿ ಇರಲಿ ಇಲ್ಲದೆ ಉಳಿಯಲಿ ಆ ವಿಷಯಗಳನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ. ಮಾತ್ರ ಅಲ್ಲ, ಇದು ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಷಯ, ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ವಿಷಯ, ನಮ್ಮ ಹಿನ್ನೆಲೆಗೆ ಸಂಬಂಧಪಟ್ಟಂತಹ ವಿಷಯ. ಆದ್ದರಿಂದಲೇ ಆ ಕನ್ನಡ ಅಧ್ಯಯನ ಸಂಸ್ಥೆಯ ಸಾಹಿತ್ಯ ಚರಿತ್ರೆಯಲ್ಲಿ ಆ ಹಿನ್ನೆಲೆ ಎಂಬಂತಹ ಭಾರತೀಯ ಹಿನ್ನೆಲೆ ಇತ್ಯಾದಿ ಪದಗಳನ್ನು ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಹಿನ್ನೆಲೆ ಎಂಬುದು ಬಹಳ ಮುಖ್ಯವಾದಂಥದ್ದು. ಆದ್ದರಿಂದ ನಮ್ಮ ಹಿನ್ನೆಲೆಗೆ ಸಂಬಂಧಪಟ್ಟಂತಹ ವಿಷಯ, ಇಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಂಬಂತಹದ್ದನ್ನು ಮಾತ್ರ ದಿಗ್ದರ್ಶನ ಮಾಡುವಂತಹ ಕೆಲಸವನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ಕವಿರಾಜ ಮಾರ್ಗ ಪೂರ್ವದ ಸಮಸ್ತ ಸಾಹಿತ್ಯದ ಪರಿಚಯವನ್ನು, ವಿಮರ್ಶೆಯನ್ನು, ಆ ಬಗೆಗೆ ನಡೆದ ಸಂಶೋಧನೆಯನ್ನು ನಿಮಗೆ ಹೇಳಿ ಅದು 1-2 ಗಂಟೆಗಳಲ್ಲಿ ಮುಗಿಯುವಂತಹ ವಿಷಯ ಅಲ್ಲ. ಆದ್ದರಿಂದ ನಾನು ಈ ಮೊದಲನೆಯ 1 ಗಂಟೆ ಆಗಿದೆ ನಾನು ಮಾತನಾಡ್ತಾ ಇರುವಂಥದ್ದು. ಈ ಗಂಟೆಯಲ್ಲಿ ನಿಮಗೆ ಈ ಸಾಹಿತ್ಯದ ಬಗೆಗೆ ಕೆಲಸ ಮಾಡಿದಂಥವರು ಯಾರು ಮತ್ತು ಅವರ ಶ್ರಮ ಎಷ್ಟು, ಅವರ ಆಸಕ್ತಿ ಹೇಗೆ, ಅವರು ಹೇಗೆ ಹಿಡಿದ ಕೆಲಸವನ್ನು ಆದಷ್ಟು ಪೂರ್ಣಗೊಳಿಸಬೇಕು ಎಂಬುದಾಗಿ ಪ್ರಯತ್ನ ಪಟ್ಟರು, ಈ ವಿಷಯಗಳನ್ನು ಮನದಟ್ಟು ಮಾಡುವುದಕ್ಕೆ ಇರಿಸಿಕೊಂಡಿದ್ದೇನೆ ಈ ಸಮಯವನ್ನು. ಹಾಗೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಹಿರಿಯರನ್ನು ನಾನು ಈಗಾಗಲೇ ಅವರ ಹೆಸರನ್ನು ಹೇಳಿದ್ದೇನೆ. ಇವರಲ್ಲಿ ಕೆಲವರ ಹೆಸರನ್ನು ನೀವು ಕೇಳಿರಬಹುದು, ಹಲವರ ಹೆಸರನ್ನು ಕೇಳಿರದೇ ಇರಬಹುದು. ಈಗ ಗ್ರಿಯರ್ಸನ್ ಅವನ ಹೆಸರನ್ನು ನೀವು ಕೇಳಿರದೇ ಇರಬಹುದು. ಆದರೆ ನೀವು ನೇರವಾಗಿ ಗ್ರಂಥಾಲಯಕ್ಕೆ ಹೋಗಿ ಆ ಗ್ರಂಥಾಲಯದಲ್ಲಿ ಗ್ರಿಯರ್ಸನ್ ಒಂದು ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಅಂತ ಹೇಳುವಂತಹ ವಾಲ್ಯೂಮ್ಸ್ ಇದೆ. ನಾನು ಓದುವಾಗ ಇತ್ತು, ನಾನು ನೋಡಿದ್ದೇನೆ. ನೋಡಿ, ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಪುಸ್ತಕ ಇದೆಯೋ ಎಂಬಂತಹದ್ದನ್ನು ನೋಡಿ. ಅವಾಗ ಗ್ರಿಯರ್ಸನ್ ಏನು ಕೆಲಸ ಮಾಡಿದ್ದಾನೆ ಎಂಬಂತಹದ್ದು ನಮ್ಗೆ ಗೊತ್ತಾಗ್ತದೆ. ಹಾಗೆ ನಾವು ಗ್ರಂಥಾಲಯದಲ್ಲಿ ನೋಡಬೇಕಾದಂತಹದ್ದು ಕೇವಲ ನಮಗೆ ಯಾವ ಪಠ್ಯಪುಸ್ತಕಗಳಿವೆ ಆ ಪಠ್ಯಪುಸ್ತಕಗಳನ್ನು ಮಾತ್ರ ನೋಡಬೇಕಾದಂತಹದ್ದಿಲ್ಲ. ನಮ್ಮ ಅಶೋಕವರ್ಧನ ಅಂತ ಇಲ್ಲಿ ಪುಸ್ತಕ ವ್ಯಾಪಾರಿ ಇದ್ರು. ಅವರು ಸಾಹಿತ್ಯವನ್ನು ಅಧ್ಯಯನ ಮಾಡಿ ಪುಸ್ತಕ ವ್ಯಾಪಾರಕ್ಕೆ ಬಂದಂಥವ್ರು. ಅತ್ರಿ ಬುಕ್ ಸೆಂಟರ್ ಅಂತ ಈಗ ಇಲ್ಲ ಅದು, ಅದರಿಂದ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಈಗ ಅಲ್ಲಿ ನವಕರ್ನಾಟಕ ಪುಸ್ತಕ ಭಂಡಾರ ಅಂತ ಇದೆ ಇಲ್ಲಿ ಬಲ್ಮಠದಲ್ಲಿ, ಮಂಗಳೂರಿನಲ್ಲಿ. ಅವರು ಒಂದು ಮಾತು ಹೇಳ್ತಾ ಇದ್ರು, MA ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತಾ ಇದ್ದಂತಹ ಮಾತು. ಅವರೇನು ಹೇಳ್ತಾ ಇದ್ರು ಅಂದ್ರೆ, MA ತರಗತಿಯ ವಿದ್ಯಾರ್ಥಿಗಳು, ಅವಾಗ MA ಪಣಾಜಿಯಲ್ಲಿ ಮಾತ್ರ ಇದ್ದದ್ದು, ಈಗ ಬೇರೆ ಬೇರೆ ಕಡೆ. MA ತರಗತಿ ವಿದ್ಯಾರ್ಥಿಗಳು ಬಂದು ಕೇಳ್ತಾ ಇದ್ರಂತೆ, ಇದು ನಿಮ್ಮ ಹತ್ರ ಕನ್ನಡ MA ಟೆಕ್ಸ್ಟ್ ಉಂಟಾ, ಕನ್ನಡ MA ಟೆಕ್ಸ್ಟ್ ಸಿಗ್ತದಾ ಅಂತ ಕೇಳ್ತಾ ಇದ್ರು. MA ತರಗತಿಯಲ್ಲಿ ಇಂಥದ್ದು ಟೆಕ್ಸ್ಟ್ ಎಂಬಂತಹದ್ದು ಇರೋದಿಲ್ಲ. ಸಾಮಾನ್ಯವಾಗಿ ಇರ್ತದೆ, ಇದ್ರೆ ಅದು ಪಠ್ಯಪುಸ್ತಕವಾಗಿ ನಿರ್ಣಯಿಸಿದಂತಹದ್ದಲ್ಲ, ಪಠ್ಯಪುಸ್ತಕವಾಗಿ ಸಿದ್ಧಪಡಿಸಿದಂತಹದ್ದಲ್ಲ, ಅದು ಸಂಪಾದಿಸಿ ಸಿದ್ಧಪಡಿಸಿದಂತಹ ಗ್ರಂಥ. ಅದನ್ನು ನಿಮಗೆ ಓದುವುದಕ್ಕಾಗಿ ಇಟ್ಟಿರ್ತಾರೆ. ಅದನ್ನು ಟೆಕ್ಸ್ಟ್ ಎಂಬುದಾಗಿ ಹೇಳುವ ಪದ್ಧತಿಯೂ ಇಲ್ಲ. ಆದರೆ ವಿದ್ಯಾರ್ಥಿಗಳು ಹೀಗೆ ಬಂದು ಕೇಳ್ತಾ ಇದ್ದಾರೆ, ಅವರಿಗೆ ಟೆಕ್ಸ್ಟ್ ಅಂದ್ರೆ ಏನು ಅಂತ ಹೇಳುವಂತಹದ್ದೇ ಗೊತ್ತಿಲ್ಲ. ಈ ರೀತಿಯಲ್ಲಿ ಅವರು ಹೇಳಿದ್ದುಂಟು, MA ಟೆಕ್ಸ್ಟ್ ಉಂಟಾ, ಇಂಥ ಪುಸ್ತಕ ಇದೆಯೇ ಎಂಬುದಾಗಿ ಕೇಳಬಹುದು. ಇಂಥವ್ರು ಸಂಪಾದಿಸಿದ ಇಂಥ ಪುಸ್ತಕ ಇಲ್ಲಿ ಸಿಗ್ತದ, ಡಿ ನರಸಿಂಹಾಚಾರ್ಯ ಸಂಪಾದಿಸಿದಂತಹ ಶಬ್ದಮಣಿ ದರ್ಪಣ ಇದೆಯೇ, ಅಥವಾ RC ಹಿರೇಮಠರು ಸಂಪಾದಿಸಿದಂಥದ್ದು ಇಂಥದ್ದಿದೆ ಪುಸ್ತಕ ಅಂತ ಆ ರೀತಿಯಲ್ಲಿ ಕೇಳಬಹುದು. ಆದರೆ ಕೇಳ್ತಾ ಇದ್ದದ್ದು ಹಾಗಲ್ಲ. ಅಂದ್ರೆ ಇನ್ನೂ ಕೂಡ ಆ MA ತರಗತಿಯ ವಿದ್ಯಾರ್ಥಿಗಳು MA ಮಟ್ಟಕ್ಕೆ ಇನ್ನೂ ಬಂದಿಲ್ಲ ಅಂತ ಹೇಳುವಂತಹದ್ದನ್ನು ಅವರು ಸೂಚ್ಯವಾಗಿ ನನ್ನಲ್ಲಿ ಹೇಳಿದಂತಹ ಮಾತಿದೆ. ಹಾಗೆ ನೀವು ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಪುಸ್ತಕಗಳನ್ನು ಹುಡುಕುವಾಗ ನಿಮ್ಮ ಪಠ್ಯಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ಸಿಲೆಬಸ್ಗೆ ಸಂಬಂಧಪಟ್ಟಂತಹದ್ದು ಮಾತ್ರ ಯಾವುದು ಎಂದು ದಯವಿಟ್ಟು ನೋಡಬೇಡಿ. ಎಲ್ಲ ಪುಸ್ತಕಗಳನ್ನು ನೋಡಿ ಪರಿಚಯ ಮಾಡಿಕೊಳ್ಳಿ. AR ಕೃಷ್ಣಶಾಸ್ತ್ರಿಗಳು ಇದನ್ನೇ ಹೇಳ್ತಾ ಇದ್ದಾರೆ, ಗ್ರಂಥಾಲಯವನ್ನು ಪರಿಚಯಿಸಿಕೊಳ್ಳುವುದು ಹೇಗೆ ಅಂತ ಅವರು 1 ಗಂಟೆ ಪಾಠ ಮಾಡಿದ್ರಂತೆ. ಯಾರಿಗೆ? ನಮ್ಮ ಗುರುಗಳಾದಂತಹ ವರದರಾಜರಾಯರ ಕ್ಲಾಸಿಗೆ. ಅದು ಕ್ಲಾಸ್ ಹೇಗೆ ಆಯಿತು ಅಂತ ಹೇಳಿದ್ರೆ ಈ ವಿಷಯವನ್ನು ಹೇಳಿ ನಾನು ಒಂದು 5 ನಿಮಿಷದ ವಿರಾಮ ನೋಡೋಣ. ನೋಡಿ ವಿದ್ಯಾರ್ಥಿಗಳೇ, ನೀವು ಗ್ರಂಥಾಲಯಕ್ಕೆ ಹೋಗಿ ಅಂತ ಹೇಳ್ತಾ ಇದ್ರು. ಹೋದ್ಮೇಲೆ ಪುಸ್ತಕವನ್ನು ಪರಿಚಯ ಮಾಡಿಕೊಡ್ಬೇಕು.
ನಿಮ್ಮ ಪಠ್ಯಕ್ಕೆ ಮಾತ್ರ ಸಂಬಂಧಪಟ್ಟ ಪುಸ್ತಕಗಳಲ್ಲ, ಆಮೂಲಾಗ್ರವಾಗಿ ನೀವು ನೋಡ್ತಾ ಹೋಗಿ ನಿಮಗೆ ಈಗ ಪ್ರಯೋಜನಕ್ಕೆ ಬೀಳದೇ ಇರುವ ಪುಸ್ತಕಗಳು ತುಂಬಾ ಇರ್ತವೆ. ನಾವು ನೋಡೋದೇ ನಮ್ಮ ದೃಷ್ಟಿ ಏನು, ನಮಗೆ ಈಗ ಯಾವ ಪುಸ್ತಕ ಬೇಕು ಅದನ್ನು ನೋಡಬೇಕು ಅಂತ, ಅದಲ್ಲ ಅಂತ ಅವರು ನಿಮಗೆ ಈಗ ಪ್ರಯೋಜನಕ್ಕೆ ಬೀಳದ ಪುಸ್ತಕ ಅಂದ್ರೆ ಇನ್ನೊಮ್ಮೆ ಪ್ರಯೋಜನಕ್ಕೆ ಬೀಳುವಂತಹದ್ದು ಅಂಥ ಪುಸ್ತಕಗಳು ಯಾವ ಇವೆ ಎಂಬಂತಹದ್ದನ್ನು ನೀವು ನೋಡಬೇಕು. ನೋಡಿ ನಿಮ್ಮ ಮನಸ್ಸಿನಲ್ಲಿ ಅದನ್ನು ರೆಕಾರ್ಡ್ ಮಾಡಬೇಕಂತ. ಈಗ ರೆಕಾರ್ಡ್ ಮಾಡುವ ಬೇರೆ ಬೇರೆ ಸಾಧನಗಳು ನಿಮ್ಮ ಮನಸ್ಸಿನಲ್ಲಿ ಅದನ್ನು ದಾಖಲು ಮಾಡಿಕೊಳ್ಳಬೇಕು. ಆಮೇಲೆ ಆ ಪುಸ್ತಕವನ್ನು ಬಿಡಿಸಿ ನೋಡಿ, ಪುಸ್ತಕದ ಹೆಸರನ್ನು ದಾಖಲಿಸಿಕೊಳ್ಳಿ ಮನಸ್ಸಿನಲ್ಲಿ, ಪುಸ್ತಕದ ಸಂಪಾದಕರು ಯಾರು ಅಂತ ಹೇಳುವಂತಹದ್ದನ್ನು ದಾಖಲು ಮಾಡಿಕೊಳ್ಳಿ, ಎಲ್ಲಿ ಪ್ರಕಟ ಆಗಿದೆ ಎಂಬಂತಹದ್ದನ್ನು ನೋಡಿ. ಈ ಮಾತನ್ನು ನಾನು ನನ್ನ BA ವಿದ್ಯಾರ್ಥಿಗಳಿಗೆ ಕೂಡ ಹೇಳಿದಂತಹದ್ದು. ಚಂದನ ಇಲ್ಲಿದ್ದಾಳೆ, ಅವಳ ಹತ್ರ ಕೇಳಬಹುದು. ಇದು ನಮ್ಮ ಗುರುಗಳು ಹೇಳಿದ್ದನ್ನು ನಾನು ಹೇಳಿದಂತಹದ್ದು, ನಮ್ಮ ಸ್ವಂತ ಏನಲ್ಲ. ಆಮೇಲೆ ಈ ಪುಸ್ತಕದ ಪ್ರಕಾಶನ ಯಾವಾಗ ಆಯ್ತು, ಪಬ್ಲಿಕೇಶನ್ ಯಾವ ವರ್ಷ ಅದನ್ನು ನೋಡಿ, ಎಷ್ಟು ಬಾರಿ ಮುದ್ರಿತವಾಗಿದೆ ಎಂಬಂತಹದ್ದನ್ನು ಕೂಡ ನೋಡಿ. ಹೆಚ್ಚು ಬಾರಿ ಮುದ್ರಿತವಾಗಿದ್ದರೆ ಅದನ್ನು ಹೆಚ್ಚು ಜನ ಓದಿದ್ದಾರೆ, ಇದು ಹೆಚ್ಚು ಪ್ರಸಾರಗೊಂಡಿದೆ ಎಂಬಂತಹದ್ದು ನಿಮ್ಗೆ ಗೊತ್ತಾಗ್ತದೆ. ಆಗಲೇ ಇರ್ತದೆ ಪರಿಷ್ಕೃತ ಮುದ್ರಣ ಅಂತ, ಇದು ಮೊದಲಿಗಿಂತ ಆಮೇಲೆ ಪರಿಷ್ಕೃತಗೊಂಡು ಇನ್ನೊಮ್ಮೆ ಮುದ್ರಿತವಾಗಿದೆ. ಕೆಲವು ಸಲ ಪರಿವರ್ತಿತ ಮುದ್ರಣ ಅಂತ ನೇಮದಕ್ಕೆ ಅರ್ಥ, ಅದಕ್ಕೆಲ್ಲದಕ್ಕೂ ಅರ್ಥ ಉಂಟು. ಎಡಿಟಿಂಗಿನಲ್ಲಿ, ಗ್ರಂಥ ಸಂಪಾದನೆಯಲ್ಲಿ ಇದಕ್ಕೆಲ್ಲದಕ್ಕೂ ಅರ್ಥ ಉಂಟು. ಪ್ರಥಮ ಮುದ್ರಣ, ದ್ವಿತೀಯ ಮುದ್ರಣ, ಪರಿಷ್ಕೃತ ಮುದ್ರಣ, ಪರಿವರ್ತಿತ ಮುದ್ರಣ, ಸುಧಾರಿತ ಮುದ್ರಣ, ಎಲ್ಲದಕ್ಕೂ ಸಂಕ್ಷಿಪ್ತ ಮುದ್ರಣ, ಎಲ್ಲದಕ್ಕೂ ಅರ್ಥ ಉಂಟು. ನೀವು ಗ್ರಂಥ ಸಂಪಾದನೆ ಅದನ್ನು ನೋಡಬೇಕಾಗ್ತದೆ. ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟಂತಹ ವಿಷಯ, ಇದೆಲ್ಲ ಪೂರಕ ವಿಷಯಗಳು. ಅದನ್ನು ನೋಡಿದಾಗ ನಿಮಗೆ ಈ ಗ್ರಂಥ ಹೆಚ್ಚು ಜನಪ್ರಿಯವಾಗಿದೋ, ಈ ಗ್ರಂಥ ಹೆಚ್ಚು ಉಪಯೋಗ ಆಗಿದೋ ಎಲ್ಲದೂ ಗೊತ್ತಾಗ್ತದೆ. ಹಾಗೆ ಪರಿಚಯ ಮಾಡಿಕೊಳ್ಳಿ. ಕೊನೆಗೆ ಹೋಗಿ ಪುಸ್ತಕ ಮಧ್ಯದಲ್ಲಿ ಏನಿದೆ ಅಂತ ಪರಿವಿಡಿ ನೋಡಿಕೊಳ್ಳಿ, ಕೊನೆಗೆ ಹೋಗಿ ಕೊನೆಯಲ್ಲಿ ಅನುಬಂಧಗಳನ್ನೇ ಕೊಟ್ಟಿದ್ದಾರೆ ಎಂಬಂತಹದ್ದನ್ನು ನೋಡಿ, ಲೇಖಕರ ಬಗ್ಗೆ ಏನಾದರೂ ಹೇಳಿದ್ದಾರೋ ನೋಡಿ. ಇದನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ಈ ಪುಸ್ತಕದಲ್ಲಿ ಏನಿದೆ ಎಂಬುದು ನಿಮ್ಮ ಮನಸ್ಸಿನಲ್ಲಿ ಸ್ಥಿರವಾಗ್ತದೆ. ನಿಮಗೆ ಯಾವುದೋ ವಿಷಯದ ಬಗ್ಗೆ ಬರೆಯುವಾಗ ಸಂಶೋಧನಾ ಲೇಖನವನ್ನು ಬರೀಬೇಕು ಅಥವಾ ಇನ್ಯಾವುದೋ ಒಂದು ರೆಫರೆನ್ಸ್ ಬೇಕು, ಆವಾಗ ಇಂಥ ವಿಷಯ ಇಂಥ ಪುಸ್ತಕದಲ್ಲಿ ಇರ್ತದೆ, ಇಂಥ ವಿಷಯ ಇಂಥ ಪುಸ್ತಕದಲ್ಲಿ ಇರಬಹುದು, ಇಂಥ ವಿಷಯದ ಬಗ್ಗೆ ಇಂಥವರು ಕೆಲಸ ಮಾಡಿದ್ದಾರೆ ಎಂಬಂಥದ್ದು ನಿಮ್ಗೆ ಗೊತ್ತಾಗ್ತದೆ. ದಯವಿಟ್ಟು ನೀವು ಗಮನಿಸಿ, MA ವಿದ್ಯಾರ್ಥಿಗಳು ಗಮನಿಸಬೇಕಾದಂತಹ ವಿಷಯ. ಇದನ್ನು ನಿಮ್ಮ ಅಧ್ಯಾಪಕರು ಹೇಳಿರಬಹುದು, ಆದರೆ ಅದು ಪುನರುಕ್ತಿ ಆದರೂ ಅಡ್ಡಿಲ್ಲ, ನಿಮ್ಮ ಮನಸ್ಸಿನಲ್ಲಿ ಅದು ಸ್ಥಿರವಾಗಬೇಕು ಎಂಬ ದೃಷ್ಟಿಯಿಂದ ಈ ಮಾತುಗಳನ್ನು ಹೇಳಿದ್ದೇನೆ. ಆದ್ದರಿಂದ ಗೋವಿಂದ ಪೈಗಳಂಥವರ ಲೇಖನಗಳನ್ನು ಒಟ್ಟಾಗಿ ನಾವು ನೋಡುವಂತಹ ಅವಕಾಶಗಳು ಬಂದಿವೆ. ಹಾಗೆ ನಮ್ಮ ಪ್ರಾಚೀನ ಕನ್ನಡ, ಕವಿರಾಜ ಮಾರ್ಗ ಪೂರ್ವದ ಕನ್ನಡ, ಅದ ಕನ್ನಡದ ನಾಡಿನ ಪ್ರಾಚೀನತೆ ಇರಬಹುದು, ನುಡಿಯ ಪ್ರಾಚೀನತೆ ಇರಬಹುದು, ಭಾಷೆಯ ಸ್ವರೂಪ ಇರಬಹುದು, ಆ ಬಗೆಗೆ ಬರೆದಂತಹ ಲೇಖನಗಳೆಲ್ಲ ಇನ್ನೂ ಕೂಡ ಚದರಿಕೊಂಡೇ ಹೋಗಿವೆ. ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವವರೇ ಧಾರಾಳ ಅವಕಾಶಗಳು. ಈ ಇಷ್ಟು ಜನರ ಹೆಸರನ್ನು ನಾನು ಹೇಳಿದೆ, ಅವರ ಲೇಖನಗಳೆಲ್ಲಿವೆ? ಕೆಲವು ಅವರ ಗ್ರಂಥಗಳಲ್ಲಿರಬಹುದು, ಕೆಲವು ಆ ಪತ್ರಿಕೆಗಳಲ್ಲಿರಬಹುದು. ಯಾವುದೋ ಉದಯ ಭಾರತವೋ, ಜಯ ಕರ್ನಾಟಕವೋ, ಇನ್ನೊಂದು ಯಾವುದೋ ಪತ್ರಿಕೆ, ಆ ಪತ್ರಿಕೆಯೇ ನೋಡ್ಲಿಕ್ಕೆ ಸಿಕ್ಕೋದಿಲ್ಲ, ಎಲ್ಲೋ ಒಂದು ಕಡೆಯಲ್ಲಿರಬಹುದು. ಅವುಗಳನ್ನೆಲ್ಲ ಒಟ್ಟು ಸೇರಿಸುವಂತಹ ಕೆಲಸವು ಆಗಬೇಕಾಗಿದೆ. ಇದು ಕೂಡ ಹೊಸ ಕಾಲದ ಗ್ರಂಥ ಸಂಪಾದನೆ ಆಗಬೇಕಾದಂತಹ ಕೆಲಸ. ಒಂದು 5 ನಿಮಿಷ ಕಳೆದು ಇನ್ನು ನೋಡೋಣ.